ಥ್ಯಾಂಕ್ ಯು. ಈಗ ಎಲ್ಲ ಲೀಡರ್ಸ್ ಮಂಚ ಮೇಲೆ ಆಸೀನರಾದಂತ ಎಲ್ಲ ಗ್ರ್ಯಾಂಡ್ ಲೀಡರ್ಸ್ಗೆ ನಾನು ಸ್ವಾಗತ ಮಾಡ್ತೀನಿ. ಅದೇ ರೀತಿ ನಿಮ್ಮ ಮೆಚ್ಚಿನ ಈ ಕಂಪನಿಯ MD ಆದಂತ ಅವರಿಗೂ ಕೂಡ ನಾನು ತುಂಬಾ ಹೃದಯಪೂರ್ವಕ ಸ್ವಾಗತ ಮಾಡ್ತೀನಿ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ, ಸರ್ ಎಲ್ಲರಿಗೂ ಸಂಪೂರ್ಣ ತಿಳಿಯೋಂಗ ಏನಪ್ಪಾ ಅಂತಂದ್ರ ಪ್ರತಿಯೊಂದು ವಿಷಯ ಎಳೆ ತಿಳಿಯೋಂಗ ಎಲ್ಲರಿಗೂ ನಾವು ಹೇಳಿಕೊಟ್ರವ್ರೆಲ್ಲ ಎಲ್ಲ ಯಾವ ರೀತಿ ಏನ್ ಕೆಲಸ ಮಾಡ್ತೈತಿ, ಈ ಪ್ರಾಡಕ್ಟ್ ಏನ್ ಮಾಡ್ತೈತಿ, ನೆಟ್ವರ್ಕ್ ಅಂದ್ರೆ ಏನ, ಇಲ್ಲಿ ಇನ್ಕಮ್ ಯಾವ ರೀತಿ ಎಲ್ಲ A to Z ಎಲ್ಲಾರು ಏನಪ್ಪಾ ಅಂತಂದ್ರೆ ಅವರು ತಿಳಿಸ್ಕೊಟ್ರು. ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಆರ್ ನೋ? ಓಕೆ. ಈಗ ನನಗೆ ಹೇಳ್ರಿ ಸರ್, ನೀವು ಬರ್ರಿ ಪ್ಲೀಸ್, ವೆಲ್ಕಮ್. ನಿಮ್ ಫೀಡ್ಬ್ಯಾಕ್ ಏನೈತೆ ನನಗೆ ಹೇಳಿ ಬರ್ರಿ ಸರ್. ಈಗ ಹೇಳಿದ್ರು ಅದು ಫೀಡ್ಬ್ಯಾಕ್ ಅಂತ ಸರ್. ಈ ಪ್ರೋಗ್ರಾಮ್ ಇಲ್ಲಿವರೆಗೆ ನಿಮ್ಗೆ ಏನ್ ಅನಿಸ್ತೈತಿ ಅನ್ನೋದನ್ನ ಸ್ವಲ್ಪ ನಾನು ಈಗ ಜಾಯ್ನ್ ಆಗಿ ಒಂದು ವಾರ ಆಯ್ತು. ಬಂದಿರಿ ಪ್ರೋಗ್ರಾಮ್ ಬಂದಿರಿ, ನಿಮ್ಗೆ ಏನ್ ಅನಿಸ್ತು? ಇಲ್ಲಿ ಅರೇಂಜ್ಮೆಂಟ್ ಆಗಿ ಹಾ ಸರ್, ಇಲ್ಲಿ ಬಂದ ನಂತರ ನಾವು ಬಹಳ ನಾಲೆಜ್ ಸಿಕ್ಕಿದೆ ಸರ್. ಯಾವ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡೋದು ಗೊತ್ತಿದ್ದಿಲ್ಲ. ಇಲ್ಲಿ ಬಂದ ನಂತರ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಬಂದಿದೆ ಸರ್. ಮತ್ತೆ ಯಾವ್ದು ಔಷಧ ಯೂಸ್ ಮಾಡಬೇಕು, ಏನು ಯೂಸ್ ಮಾಡಬೇಕು ಅಂತ, ಮತ್ತೆ ಈ ಪ್ಲಾನ್ ಬಗ್ಗೆ ಏನೊಂದು ನಮ್ಗೆ ಗೊತ್ತಾಗಿದೆ. ಇದನ್ನ ನಾವು ಎಂಜಾಯ್ ಮಾಡಿದ್ರಿ? ಫುಲ್ ಎಂಜಾಯ್ ಮಾಡಿ ಸರ್. ಧನ್ಯವಾದಗಳು. ಪ್ಲೀಸ್ ಅಶೋಕ್ ಕೋರ್ ಸರ್ ಪ್ಲೀಸ್ ನಿಮ್ ಫೀಡ್ಬ್ಯಾಕ್ ಏನು ಹೇಳಿ. ನಿನ್ನೆ ಹೇಳಿದ ಇದಕ್ಕಲ್ಲ ನಿಮಗೆ ಯಾವ ರೀತಿ ಏನೇನ ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಎಲ್ಲ ಆಶೀರ್ವಾದಂತ ನಮ್ಮ ವಿಶ್ವ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪನಿಯ ಆರ್ಗನೈಸರ್ ಆಗಿರ್ತಕ್ಕಂಥ ನಮ್ಮ ರಾಮದುರ್ಗ್ ಸರ್ ಅವರಿಗೆ ಮತ್ತು ಕುಂಟಂತ ನಮ್ಮ ಡಾಕ್ಟರ್ ಶ್ರೀಶೈಲ್ ಅವರಿಗೆ ಸರ್ ಅವರಿಗೆ ಮತ್ತು ಇನ್ನುಳಿದ ಎಲ್ಲ ನಮ್ಮ ಗಡೇಕರ್ ಸರ್ ಅವರು, ಮತ್ತೊಂದು ಗಡೇಕರ್ ಸರ್, ಕೆಲವೊಂದು ಮಿಲಿಟರಿ ಆರ್ಮಿ ಅಂದ್ರೆ ನಮಗೆ ಬಹಳ ಖುಷಿ. ಅವ್ರಿಗೆ ಹೊಡೆದ ಏನ್ ಹೇಳ್ಬೇಕಂದ್ರೆ, ರೈತರ ಸಲುವಾಗಿ ಬಂದಾರ ಅವರ ಮಾತ. ಅಲ್ಲಿನೂ ನಮ್ಮ ರಕ್ಷಣೆ ಮಾಡ್ಯಾರು, ಇಲ್ಲಿನೂ ನಮ್ಮ ರೈತರ ಸಲುವಾಗಿ ಬಂದಾರು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಇಲ್ಲಿ ನಾವು ಎಲ್ಲ ಹಸಿರಿಂದ ಬೆಳಗಾವ್ ಮತ್ತು ಸಾಕಷ್ಟು ಮುಧೋಳ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆಯಿಂದ ಸಾಕಷ್ಟು 2-3 ಜಿಲ್ಲೆಯಿಂದ ನಾವು ಬಂದಿರ್ತೀವಿ. ಬಂದ್ರೆ ಇನ್ನೊಂದು 60-70 ಜನ ಸೇರಿ ನಾವು ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಪ್ರಾಡಕ್ಟ್ಗಳ ಬಗ್ಗೆ ತಿಳಿದುಕೊಳ್ಳಲು, ಮಾಹಿತಿಯನ್ನು ತಿಳಿದುಕೊಳ್ಳಲು ಬಂದಂತ ನಾವೆಲ್ಲ ಸದಸ್ಯರು ಇವತ್ತು ನಿನ್ನೆ ಬರುವಾಗ ಎಷ್ಟು ಸಂತೋಷ ಹುಮ್ಮಸ್ಸಿತ್ತು ನಮಗ. ಈಗಲೂ ಕೂಡ ಈ ಕ್ಷಣಕ್ಕೂ ನಮ್ಗೆ ಅಷ್ಟ ಸಂತೋಷ ಇತ್ತು. ಯಾಕಪ್ಪ ಅಂದ್ರೆ ನಮಗ ಆ ಕಂಪನಿ ಏನೇನು ಒಂದು 7 ಕಾಲಷ್ಟು ಮನಸ್ಸು ನೋವಾಗ, ಒಂದು ಕೂದಲು ಎಷ್ಟು ಮನಸ್ಸು ನೋವುವಂತ ಕೆಲಸ ಯಾವಾಗ ಮಾಡಿದ್ರು ನಮ್ಮ ಸಂತೋಷ ಕ್ಷಣಕ್ಕೆ ಸಂತೋಷ ಕೊಡ್ತಾರೆ. ಮಾಹಿತಿ ಬರ್ಕೊಟ್ಟಾರೆ. ನಮ್ಮ ರಾಮದುರ್ಗ್ ಸರ್ ಅಂತೂ ಬಹಳ 3 ಗಂಟೆ ತನಕ ಅವ್ರು ಮಾತಾಡಿದ್ರು. ಅವ್ರಿಗೆ ಏನೂ ಬೇಸರ ಬರಲಿಲ್ಲ. ಮತ್ತೆ ನಾವನ್ನ ಇನ್ನ ನಮಗ ಉತ್ಸಾಹ ತುಂಬ್ತಿದ್ರು, ಕೇಳ್ತಿದ್ರು. ಎಷ್ಟೊಂದು ಪ್ರಾಡಕ್ಟ್ಗಳು ಒಂದು 20-30-50 ಪ್ರಾಡಕ್ಟ್ಗಳಿದ್ದು, ಯಾವುದೇ ಒಂದು ಕಬ್ಬಿಗೆ ಅವನಿಗೇನೋ ಸ್ಪ್ರೇ ಮಾಡಬೇಕು, ಹೊಡೆದ 6 ತಾಸು ನೀವು ಅಲ್ಲಿ ನೋಡ್ಲಾಕ್ ಹೋಗ್ಬೇಡ್ರಿ. ಆ ಪ್ರಮಾಣ ಮಾಡಿ ಕರೆಕ್ಟ್ ಪ್ರಮಾಣ ಮಾಡಿ ಹೊಡಿರಿ. ಹೊಡೆದ ನಂತರ 6 ತಾಸು ಆ ಹೊಲಕ್ಕೆ ಹೋದ್ರೆ ನಿಮ್ಗೆ ಬೇಜಾರಾಕೈತಿ. 6 ತಾಸು ನಂತರ ಹೋಗ್ರಿ, ಅದ್ರ ಖುಷಿ ನಿಮಗೆ ಗೊತ್ತಾಕೈತಿ ಅಂತಕ್ಕಂಥ ಒಂದು ಮಾತುಗಳನ್ನ ಹೇಳಿದ್ರು. ನಮಗ್ ಬಹಳ ಖುಷಿ ಆಗೈತಿ. ಆ ಪ್ರಾಡಕ್ಟ್ ಬಗ್ಗೆ ಬಹಳಷ್ಟು ನಂಬಿಕೆ ಮೂಡಿಸ್ಯಾರು. ನಾವು ಕೂಡ ಆ ಪ್ರಾಡಕ್ಟ್ ಗಳನ್ನ ಬಳಸಿ ನಮ್ಮ ರೈತರಿಗೆ, ಆಜು ಬಾಜು ನಮ್ಮ ಅಣ್ಣತಮ್ಮರಿಗೆ, ನಮ್ಮ ಬೀಗರಿಗೆ ಹೋಗಿ ಆ ಪ್ರಾಡಕ್ಟ್ ಗಳನ್ನ ಮನಿ ತಕ ಕೊಟ್ಟು ನಿತ್ಯ ಹೊಡಿಸ್ಕಿಸಿದ್ರೆ ಬಂದು ಬರೋ ಕೆಲಸ ನಮ್ದೈತಿ. ಅದ್ರ ಮಾಡಿ ಅವ್ರಿಗೆ ನಾವು ರಿಸಲ್ಟ್ ತೋರಿಸಿ, ನಾವು ರಿಸಲ್ಟ್ ಏನ್ ತೋರಿಸಿದ್ವಿ ಅಂದ್ರೆ, ಇದು ವಿಶ್ವ ಪ್ರೇಮಿ ಹ್ಯಾಪಿ ಐತಿಲ್ಲ ಸಾಯಿಲ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ವಿಶ್ವದಾದ್ಯಂತ ಬೆಳಿತೈತಿ. ನಮ್ಮ ಭಾರತ ಮಾತೆ ನಮ್ಮ ರೈತರು ಬಹಳ ಮುಗ್ಧ ರೈತರದಾರ. ಅವ್ರಿಗೆ ನಾವು ತಿಳಿ ಹೇಳ್ಬೇಕಾಗತ್ತೆ. ಈ ಭೂಮಿ ಪ್ರೀತಿ ಮಾಡಬೇಕು, ಮಣ್ಣನ್ನ ಪ್ರೀತಿ ಮಾಡಬೇಕು, ಮಣ್ಣನ್ನ ಉತ್ತೇಜನ ಮಾಡಬೇಕು, ಮಣ್ಣಿಗೆ ಶಕ್ತಿ ಕೊಡಬೇಕು. ನಾವು ಮಣ್ಣನ್ನ ಈ ರಾಸಾಯನಿಕ ಹಾಕಿ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಹಾಕಿ ಆ ಮಣ್ಣಿನಲ್ಲಿರುವ ಸಾಯಿಲ್ನಲ್ಲಿರುವ ಶಕ್ತಿಯನ್ನು ಕೊಂದು ಬಿಟ್ಟಿದ್ರು. ಅದು ಭೂಮಿ ಶಕ್ತಿ ಕಳ್ಕೊಂಡೆ. ಸರ್ ಹೇಳಿರಲ್ಲ,
ಬಹಳ ಕಠಿಣ ಆಗೈತಿ, ಅದು ಬಿರ್ಸಾಗ್ಬಿಟ್ಟೈತಿ, ಗಟ್ಟಿ ಆಗ್ಬಿಟ್ಟೈತಿ, ಕಲ್ಲಿನ ತರ ಆಗ್ಬಿಟ್ಟೈತಿ. ಅದು ನೀರ್ ಸಹಿತ ನುಂಗ್ಲಾಕ್ ಆಗತ್ತ, ಅದಕ್ಕ ನೀರ್ ಸಹಿತ ಗಂಟ್ಲಾಗ ಇಳಿವತ್ತ, ಹಂಗಾಗೈತಿ ಭೂಮಿ. ಮೊದಲು ಸಣ್ಣ ಸಣ್ಣ ಟ್ರಾಕ್ಟರ್ಗಳಲ್ಲಿ ಎತ್ಕೊಳ್ಳೆ ಹೊಡಿತಿದ್ರಿ, ಈಗ 60-80 ಹಾರ್ಸ್ ಪವರ್ ಟ್ರಾಕ್ಟರ್ ಹೊಡೆದ್ರು ಅದು ಉಳುಮೆ ಮಾಡಕ್ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಹೇಳ್ಯಾರು. ಅವೆಲ್ಲ ನಾವು ತಿಳ್ಕೊಂಡ ರೈತರಿಗೆ ನಾವು ಇಂಥ ವಿಚಾರಗಳನ್ನ ಹೇಳ್ಬೇಕು. ನಾವು ಯಾಕೆ ಹೇಳ್ಬೇಕಪ್ಪ ಅಂದ್ರೆ, ಈಗ ನಾನು ಹೆಚ್ಚು ವಿಷಯ ಮಾತಾಡಕ್ ಸಾಧ್ಯ ಇಲ್ಲ, ಏನೋ ಬಹಳಷ್ಟು ಮಂದಿ ಮಾತಾಡೋದು. ಅದಕ್ಕೆ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ನಮಗೆ ಇವತ್ತಿನ ದಿವಸದಾಗ ನಾವು ಮಾಹಿತಿ ಕೊಟ್ಟಿದ್ದೆ. ಆ ಮಾಹಿತಿ ಮನದಟ್ಟಾಗಿ ಮಾಡ್ಕೊಂಡು ನಾನು ಕೂಡ ಅಶೋಕ್ ಮತ್ತು ಅಸ್ಲಿ ಯೂಟ್ಯೂಬ್ ಚಾನಲ್ ಅವನು ಇದನ್ನೆಲ್ಲ ಮಾಹಿತಿ ತೆಕ್ಕೊಳ್ಳಿ. ನಾನು ಫೋಟೋ ಸ್ವಲ್ಪ ನೋಡ್ಯಾಕ ಗುರುವಾನ್ ಮಾಡಿಲ್ಲ ಅಂದ್ರೆ ನಾನು ಫೋಟೋ ಕಾಣ್ಬೇಕನ್ನಂಗ್ ಮಾಡಿಲ್ಲ. ಆಕ್ಚುಲಿ ನಾನು ಒಂದು ವಿಷಯ ಹೇಳ್ತೀನಿ, ಯೂಟ್ಯೂಬ್ ಅದು ನನ್ನ ಮುಖಾರೇ ಬೇಡ್ತೈತಿ, ಇದಕ್ಕೆ ನಾನು ಧ್ವನಿಯರೇ ಬೇಡ್ತೈತೆ. ನಾನು ಧ್ವನಿಯರೇ ಮಾತಾಡಿ ಹಿಂತಿರುವಾನಿ ಕರೆ ನಿನ್ನ ಮುಖಾರೇ ಕೊಡು ಅಂತ ಹೇಳ್ತೈತಿ. ಇರ್ಲಿಕ್ಕಂದ್ರೆ ರಿಜೆಕ್ಟ್ ಮಾಡಿಬಿಡ್ತೈತಿ, ತಗೊಳಂಗಿಲ್ಲ. ಅದ್ರ ಸಲ ನಾನು ಪ್ರಯತ್ನ ಮಾಡೀನಿ, ಯಾರ್ಯಾರು ಕವರ್ ಮಾಡೀನಿ, ಸಾಹೇಬರನ್ನು ಕವರ್ ಮಾಡಲಿ, ಎಲ್ಲ ಸಾಹೇಬರನ್ನು ಕವರ್ ಮಾಡೀನಿ. ಇದಕ್ಕೆ ಇಲ್ಲಿ ತಕ್ಕ ನನಗೆ ಕಸ್ಕೊಂಡು ಕಿಸಿಂದ ನನಗೆ ಬಹಳಷ್ಟು ಗೌರವ ಕೊಟ್ಟರು. ಅದಕ್ಕೆ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತು. ಧನ್ಯವಾದಗಳು ಅಶೋಕ್ ಅವರೇ. ಈಗ ಟೈಮದ ಅಭಾವದಿಂದ ಫೀಡ್ಬ್ಯಾಕ್ ಏನ್ಪಾ ಅಂತ ನೀವು ಯಾರು ಇಲ್ಲಿ ಕೊಡ್ಬೋದು, ನಿಮ್ ಒಳಗ್ ನೀವು ಯಾರನ್ನ ಮಾತಾಡ್ಬೋದು. ಬರ್ರಿ, ನಿನ್ನೆ ಹೇಳಿದ ಇಲ್ಲಿ ತನ ನೀವೇನೇನು ಎಂಜಾಯ್ ಮಾಡಿರಿ, ಈ ರೀತಿ ಮ್ಯಾನೇಜ್ಮೆಂಟ್ ಆಗಲಿ ಏನ್ ಅನ್ಸೈತಿ, ಇವತ್ತಿನ ಫೀಡ್ಬ್ಯಾಕ್ ಏನ್ ಅನ್ಸೈತಿ ಅದನ್ನ ನೀವು ಹೇಳ್ಬೋದು. ಬರ್ಬೋದು ಯಾರೇ ಯಾರು ಬರಂಗಿಲ್ಲ? ಓಕೆ ಬರ್ರಿ. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ ಇದ್ದೀನಿ. ಓಕೆ, ನಿನ್ನೆ ಅಂತ ಇಲ್ಲಿವರೆಗೂ ಏನಪ್ಪ ಅನುಭವ ಆಯ್ತು ಅಂತಂದ್ರೆ, ನಿನ್ನೆ ಏನು ನಾವು ಗೇಟಿಂದ ಒಳಗಡೆ ಬಂದಿವೆ, ಅಲ್ಲಿಂದ ಖುಷಿ ಸ್ಟಾರ್ಟ್ ಆಗಿರೋದು ಇಲ್ಲಿವರೆಗೂ ಕೂಡ ಎಲ್ಲರ ಮಕ್ಕಳು ಕೂಡ ಅದೇ ರೀತಿ ನನಗೂ ಇದೆ. ಇದಕ್ಕೆ ಕಾರಣ ಬೆಳಿಗ್ಗೆ ನಿನ್ನೆ ಹೋದ್ವಿ, ಅಲ್ಲಿ ಬೋಟಿಂಗ್ ಮಾಡಿದೀವಿ, ಆಮೇಲೆ ತಂತಿ ಮೇಲೆಲ್ಲ ಬರೋದು ಮಾಡಿದೀವಿ. ಅದು ಎಲ್ಲರಿಗೂ ಫುಲ್ ಖುಷಿ ಪಡ್ತು. ಆಮೇಲೆ ಇವತ್ತು ಬೆಳಿಗ್ಗೆ ಏನು ಎದ್ದು ವಾಕಿಂಗು ಜಾಗಿಂಗು ಯೋಗಾಸನ ಇವನ್ನೆಲ್ಲ ಮಾಡಿದೀವಿ. ಎಲ್ಲರಿಗೂ ಒಂದು ಹೊಸ ಅನುಭವ ಆಗಿದೆ. ಜೊತೆಗೆ ಅವರ ಬಾಡಿಯಲ್ಲಿರೋ ವೇಟ್ನೆಸ್ ಅವರ ಇದಕ್ಕೆ ಕಡಿಮೆ ಆಗಿದೆ ಮೊದಲನೇದಾಗಿ. ನೆಕ್ಸ್ಟ್ ಅಲ್ಲಿಂದ ನಾವು ನಾಷ್ಟ ಇದು ಸ್ವಿಮ್ಮಿಂಗ್ ಹೋದ್ವಿ. ಸ್ವಿಮ್ಮಿಂಗ್ ಅಲ್ಲಂತೂ ಫುಲ್ ಎಂಜಾಯ್ಮೆಂಟ್ ಇತ್ತು. ಆ ರೀತಿ ಎಂಜಾಯ್ಮೆಂಟ್ ತಪ್ಪಿಕೊಂಡಿರೋರು ಇದ್ರಲ್ಲೂ ಇದ್ದಾರೆ. ಆ ರೀತಿಯಾಗಿ ತಪ್ಪಿಸೋದೇನೆ ನೆಕ್ಸ್ಟ್ ಟೈಮ್ ಇದು ಮಾಡಿದಾಗೆ ಎಲ್ಲರೂ ಒಟ್ಟಾಗಿ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಅಲ್ಲಿಂದ ಇನ್ನ ಪ್ರೋಗ್ರಾಮ್ಸ್ ಕೂಡ ತುಂಬಾ ಚೆನ್ನಾಗಿ ಬಂತು. ಇಷ್ಟೇ ಹೇಳಿ ಮಧ್ಯಾಹ್ನದಲ್ಲಿ ಫೀಡ್ಬ್ಯಾಕ್ ನೋಡೋಣ. ಮಧ್ಯಾಹ್ನದಲ್ಲಿ ಗೌಡ್ರ ಬರೀ ಏನ್ ನಿಮ್ಮ ಮನಸ್ಸಿಗೆ ಇದು ಬೇಕ? ಎಲ್ಲರಿಗೆ ಧನ್ಯವಾದಗಳು. ಈಗ ಇಲ್ಲಿ ಹಿಡಿದ ಅಲ್ಲಿ ನಾವು ಬಂದಾಗ ಹಿಡಿದ ಅಗದಿ ಬಹಳ ಖುಷಿ ಆಗಿತ್ತು ನಮಗೆ. ಇದು ಇನ್ನತಕ್ಕ ಗೊತ್ತಿಲ್ಲಾಗಿತ್ತು. ಇವರು ಭಾಳ ಬಿಡಿಬಿಡಿಸಿ ಹಿಡಿಯಾರು, ಅದು ನಮ್ಗೆ ಭಾಳ ಮನ್ನನಾಗೈತಿ. ಎಲ್ಲರೂ ತಲೆಯೊಳಗೆ ಅದನ್ನು ಸೇರಲಿ. ಅಂದ್ರೆ ವಿಸ ಮುಕ್ತ ಭಾರತ ಮಾಡೋರು ನಾವೆಲ್ಲ. ಈ ವಿಸ ಭೂಮಿ ಎಲ್ಲ ವಿಸಕಾಲಾಗೈತಿ. ಅದನ್ನ ನಾವೆಲ್ಲ ಕೂಡಿಸಿ ಮನಸ್ಸು ಮಾಡ್ಕೊಂಡು ಆಕೈತಿ. ಅದಕ್ಕೆ ನಾವೆಲ್ಲ ಇಳಿದದ್ದು ನೀವೆಲ್ಲ ಈಗೆಲ್ಲ ಹೊಸದಾಗಿ ಬಂದು ಇಳಿದ್ರಿ. ಆದಷ್ಟು ಪ್ರಾಮಾಣಿಕತೆಯಿಂದ ಎಲ್ಲರೂ ಖುಷಿ ಮಾಡೋಣ. ಮತ್ತೆ ಈಗ ನಾವು ಬಂದದಕ್ಕೆ ಎಂಜಾಯ್ ಆಗಲಿ, ಎಲ್ಲರಿಗೂ ಶಿಸ್ತಾಗೈತಿ. ಊಟದಾಗಲಿ ವ್ಯವಸ್ಥೆ ಆಗಲಿ ಭಾಳ ಅಗದಿ ಅಚ್ಚುಕಟ್ಟೆ ಇಂಥದ್ದು ಎಲ್ಲಿ ಯಾವಾಗೂ ನೋಡಿಲ್ಲ ನಾವು. ಚಂದ ಮಾಡಿರ್ತಾರೆ. ಎಂಜಾಯ್ಮೆಂಟ್ ಅಂತೂ ಭಾಳ ಭಾರಿ ಅಂತ ಎಂಜಾಯ್ಮೆಂಟ್ ಎಲ್ಲಿ ಸಿಗಲ್ಲ. ಧನ್ಯವಾದಗಳು ಗೌಡ್ರಿಗೆ. ಮಧ್ಯಾಹ್ನದಲ್ಲಿ ಫೀಡ್ಬ್ಯಾಕ್ ಪಟ್ ಜಲ್ದಿ ಬರ್ರಿ. म्हणजे आपलं इथं सरांचं क्रिकेटचे मला सगळी व्यवस्थित हे झालं आणि जे सरांनी प्लॅन दिला सरांनी जे प्लॅन दिला त्यांनी व्यवस्थित आपलं काय झालं. आणि जे सरांनी प्रोडक्टची माहिती दिली, कसं वापरायचं, कुठल्या पिकाला द्यायचं, हे महत्वाचं म्हणजे आपल्याला ते समजलं होतं. थँक्यू सर. ಧನ್ಯವಾದಗಳು ಸಾಹೇಬ್ರೆ. ಮಧ್ಯಾಹ್ನ ಫೀಡ್ಬ್ಯಾಕ್ ಮೇಡಮ್ಮ ಯಾಕ್ರಿ ನಿಧಿ ನೋಡಾಕ್ತಾರೆ? ದೇಸಾಯಿ ಸರ್, ದೇಸಾಯಿ ಪ್ಲೀಸ್.
ವಿಶ್ವ ಹ್ಯಾಪಿ ಸೋಯಲ್ ವಿಶ್ವ ಪ್ರೇಮಿ ಹ್ಯಾಪಿ ಸೋಯಲ್ ಆರ್ಗ್ಯಾನಿಕ್ ಸ್ಟೋರ್ಸ್ ಅಂತೇಳಿ ಇದರ ಫೌಂಡರ್ ಆದಂಥ ಗಿರೀಶ್ ರಾಮಕುಮಾರ್ ಸರ್ಗೆ ನನ್ನ ಸಂಪೂರ್ಣ ಧನ್ಯವಾದಗಳನ್ನು ನಮ್ಮೆಲ್ಲರ ಪರವಾಗಿ ತೋರಿಸ್ತೀನಿ. ಅದರಂತೆ ಮಾನ್ಯತಾ ಸ್ಥಳದಲ್ಲಿ ಕುಳಿತಿರ್ತಕ್ಕಂಥ ಸರ್ವ ಲೀಡರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಿನ್ನೆಯಿಂದ ಇವತ್ತಿನವರೆಗೆ ಕೊನೆಯ ಹಂತ ತಲುಪುವವರೆಗೆ ಈ ಕಾರ್ಯಕ್ರಮದಲ್ಲಿ ಈ ನಡೆದು ಬಂದಂಥ ವಿಚಾರದಲ್ಲಿ ಮುಖ್ಯವಾದಂಥದ್ದು ನಾನು ತಿಳ್ಕೊಂಡದ್ದು ಏನಪ್ಪ ಅಂತಂತಂದರೆ, ಬಳಸಬೇಕು, ಬೆಳೆಸಬೇಕು, ಬೆಳಿಬೇಕು, ಬಳಸಬೇಕು, ಬೆಳಿಬೇಕು ಮತ್ತು ಬೆಳೆಸಬೇಕು. ಈ ಥರ ಏನಂತ ವಿಷಯ ಬರೀತೆ ನಮಗೆ ಒಂದು 40-45 ನಿಮಿಷದ ಅವಧಿಯಲ್ಲಿ ಅವರ ಗಿರೀಶ್ ಸರ್ ನಮಗೆ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಬಂದಾಗಿಂದ ಅದನ್ನು ಉಣ್ಣೋದು ತಿನ್ನೋದು ನಾವು ಸಂಸ್ಥೆ ನೀವು ಮಾಡ್ತಿರ್ಬೋದು, ಎಲ್ಲರೂ ಮಾಡ್ತಿರ್ಬೋದು. ಅದ್ರ ಕಡೆ ಗಮನ ಬೇಡ. ಅವ್ರು ಪಟ್ಟಂಥ ಒಂದು ಕಾನ್ಸೆಪ್ಟು, ನಮಗೆ ಪಟ್ಟಂಥ ಜ್ಞಾನ, ಕೊಟ್ಟಂಥ ವಿಷಯ ಎಲ್ಲರಿಗೂ ದಾರಿ ದೀಪ. ಇದು ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಈಗ ನಾವು ಎಷ್ಟು ರೊಕ್ಕ ದುಡ್ಡು ಖರ್ಚು ಮಾಡಿ ಪಡ್ಕೋತೀವಿ ಅಂದ್ರೂ ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಹೋಗುವಾಗ ಈಗ ಎಷ್ಟು ಮೂರನ್ನು ಕೊಂಡೊಯ್ಯಬೇಕು ಅವ್ರ ಕಡೆಯಿಂದ. ಈಗ ಹೇಳಿದ್ನಲ್ಲ, ಬಳಸಬೇಕು, ಬೆಳೆಸಬೇಕು, ನಾವು ಕೂಡ ಬೆಳಿಬೇಕು. ಇಂಥ ಮಹತ್ವವಾದ ವಿಚಾರವನ್ನು ನಮ್ಮ ತಿಳಿಯೊಳಗೆ ತುಂಬಿದ್ದಾರೆ. ಅದಕ್ಕೆಲ್ಲ ನಾವು ಬದ್ಧರಾಗೋಣ ಅಂತ ಹೇಳ್ತಾ ನನ್ನ ಒಂದು ಅನುಭವದ ಮಾತನ್ನು ಹೇಳಿ ಮುಗಿಸ್ತೀನಿ. ಧನ್ಯವಾದಗಳು ಸಾಹೇಬ್ರಿಗೆ. ಮತ್ತೆ ಫೀಡ್ಬ್ಯಾಕ್ ಮೇಡಮ್? ಬಸ್ಸು ಸರ್, ಬಸ್ಸು ಉಸ್ಮಾನಿ ಸರ್, ಫೀಡ್ಬ್ಯಾಕ್ ಏನಿಲ್ಲ, ಬರ್ರಿ ಜಲ್ದಿ ಬರ್ರಿ. ವಿಶ್ವಪ್ರೇಮಿ ಸಾಯಿಲ್ ಆರ್ಗ್ಯಾನಿಕ್ ಪವರ್ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳು. ಹಾಗೂ ವೇದಿಕೆ ಮೇಲೆ ಆಸಕ್ತಿಯಾದಂಥ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಿನ್ನೆ ಮಧ್ಯಾಹ್ನದಿಂದ ಇವತ್ತಿನ ಕೊನೆಯ ಹಂತದವರೆಗೂ ಈ ಶಿಬಿರದಲ್ಲಿ ಯಾವುದೇ ತೊಂದರೆ ದಾಖಲೆ ಎಲ್ಲನೂ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬಂದಿದ್ದಾರೆ. ಹಾಗೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ವಿವರಿಸುವುದಲ್ಲದೆ ಪ್ರಾಡಕ್ಟ್ಗಳನ್ನು ಹೇಗೆ ಬಳಸಬೇಕು, ಆ ನಂತರ ನಾವು ಹೇಗೆ ಬೆಳಿಬೇಕು, ನಮ್ಮ ಹಿಂದಿನ ಇರುವಂಥ ಜನಗಳನ್ನ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಅಚ್ಚುಕಟ್ಟಾಗಿ ಹೇಳಿಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾವೆಲ್ಲರೂ ಒಗ್ಗೂಡಿಕೆಯಿಂದ ವಿಷಮುಕ್ತ ಭಾರತವನ್ನು ಮಾಡೋದರಲ್ಲಿ ಯಶಸ್ವಿಯಾಗಿ ಪಾಲ್ಗೊಳ್ಳೋಣ ಅಂತ ಹೇಳಿ. ಧನ್ಯವಾದಗಳು ಸರ್. ಕಿತ್ತೂರು ಸರ್, ನಿಮ್ ಫೀಡ್ಬ್ಯಾಕ್ ಬರ್ರಿ, ಜಲ್ದಿ ಬರ್ರಿ. ರಾಜೇಂದ್ರ ಕಿತ್ತೂರು, ಜಲ್ದಿ ಬರ್ರಿ. ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಂದ್ರ ಕಿತ್ತೂರಿ. ನಿನ್ನೆ ದಿನ ಇಲ್ಲಿ ಬಂದಿವ್ರಿ. ಈಗ ಬರುವ ಮುಂದೆ ನಾವು ಏನು ಎಕ್ಸೈಟ್ಮೆಂಟ್ ಇತ್ತು ನೋಡ್ರಿ, ಅದಕ್ಕಿಂತ ಮುಂಚೆ ಹೆಚ್ಚಾಗಿದೆ ಈಗ. ಯಾಕಂದ್ರೆ ನಾವು ಕಂಪನಿ ಬಗ್ಗೆ ಫಸ್ಟ್ ನಾವು ತಿಳ್ಕೊಂಡಿದ್ವಿ, ಆದರೆ ಪ್ರಾಡಕ್ಟ್ ನಾವು ಯಾವ ಪ್ರಾಡಕ್ಟ್ ಯಾವ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ನಾವೇನು ಅಷ್ಟೊಂದು ನಾಲೆಜ್ ಆಗಿತ್ತು. ಸರ್ಗಳು MD ಸರ್ಗಳು ನಮ್ಗೆ 3 ತಾಸು ಎಲ್ಲ ಅದನ್ನ ವ್ಯವಸ್ಥಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಯಾವ ರೀತಿ ಅರ್ನಿಂಗ್ ಮಾಡಬೇಕು, ಅರ್ನಿಂಗ್ ಪ್ಲಾಟ್ಫಾರ್ಮ್ ಯಾವ ಟೈಪ್ ಐತಿ ಅದನ್ನೆಲ್ಲ ಹೇಳ್ಕೊಟ್ಟರು. ಮತ್ತು ನಿನ್ನೆ ಎಂಜಾಯ್ಮೆಂಟ್ ಡ್ಯಾನ್ಸ್ ಆಗಲಿ, ರಾತ್ರಿ ಹಾಡಾಗಲಿ, ಅಥವಾ ಒಂದು ವಾಟರ್ ಕ್ಯಾಂಪ್ ಹೋಗಿದ್ದು ಅದಾಗಲಿ, ಎಲ್ಲ ಫುಲ್ ಎಂಜಾಯ್ಮೆಂಟ್ ಐತೆ. ಹಂಗ ನಮ್ಮ ಸಹಭಾಗಿಗಳು ಎಲ್ಲರೂ ಬಂದಿದ್ರು, ಅವರು ಎಲ್ಲ ಎಂಜಾಯ್ಮೆಂಟ್ ಮಾಡಿದ್ದಾರೆ. ಮತ್ತು ನಮ್ಮ ಸಂಘ ನಮ್ಮ ಡ್ರೈವರ್ ಇದ್ರು ನೋಡ್ರಿ, ಡ್ರೈವರ್ ಫುಲ್ ಖುಷಿಯಾಗಿದ್ದಾರೆ ಸರ್. ಅವ್ರಂದ್ರೆ 4 ವರ್ಷ ಆಯ್ತು ನಾವು ಡ್ರೈವಿಂಗ್ ಮಾಡ್ತೀವಿ, ಇದೇ ಫಸ್ಟ್ ಟೈಮ್ ಎಷ್ಟು ಎಂಜಾಯ್ಮೆಂಟ್ ಮಾಡಿನಂದ್ರೆ ಇಷ್ಟೇ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ನಿಮ್ದೇನಿದೆ ಫೀಡ್ಬ್ಯಾಕ್? ಮೇಡಮ್ ಎಲ್ಲೋ ಮೇಡಮ್ ನಿಮ್ ಫೀಡ್ಬ್ಯಾಕ್ ಬರ್ರಿ. ನದಾಫ್ ಮೇಡಮ್ ಬರ್ರಿ, ಪಟ್ಟು ಜಲ್ದಿ ಬರ್ರಿ. ನದಾಫ್ ಮೇಡಮ್ ಬರ್ರಿ. ಫೀಡ್ಬ್ಯಾಕ್ ಎಲ್ಲರಿಗೂ ನಮಸ್ಕಾರ. ಸರ್, ಬಿರಿಯಾನಿ ಜಾಸ್ತಿ ಆಗಿದ್ರೆ ನಮಗೂ ಜಾಸ್ತಿ ಆಗಿದೆ. ನಮ್ ಕ್ಲಾಸ್ ಅಂದ್ರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬಿರಿಯಾನಿ ಹಾಕಿದ್ರಿ ಮಸ್ತ್ ಮಸ್ತ್. ಅಕ್ಕ ಜಾಸ್ತಿ ತಿಂದ್ರು.
ಹೇಳ್ಬೇಕಂತಂದ್ರ ನಾವು ವೈಯಕ್ತಿಕ ನಮ್ಮ ಫ್ಯಾಮಿಲಿ ಕರ್ಕೊಂಡ್ಬಂದ್ರು ಈ ತರ ಎಂಜಾಯ್ಮೆಂಟ್ ಸಿಗಾಕ್ ಆಗುದಿಲ್ಲ. ಬೆಸ್ಟ್ ಅಂದ್ರೆ ಬೆಸ್ಟ್. ನನ್ಗೆ ಯಾರು ಎಂಜಾಯ್ ಮಾಡಲ್ಲ ಗೊತ್ತಿಲ್ಲ, ನಾ ಮಾತ್ರ ಫುಲ್ ಎಂಜಾಯ್ ಮಾಡಿ ಪ್ರತಿಯೊಂದು ಎಲ್ಲಾರು ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿರಿ. ಆತರ ನಮ್ಮಲ್ಲಿ ಎಂಜಾಯ್ಮೆಂಟ್ ಮಾಡಿರಿ. ಊಟ ಆಯ್ತು, ಇಲ್ಲಿ ಮಾತುಕತೆ ಆಯ್ತು, ಆ ನಂತರ ಎಲ್ಲಾ ವಿಷಯಗಳ ಬದಲು ಚರ್ಚೆ ಆಗೈತಿ. ಕೆಲವೊಂದು ವಿಷಯಗಳು ಗೊತ್ತಿಲ್ಲ ತಿಳ್ಕೊಂಡಿವಿ. ಧನ್ಯವಾದ. ಎಲ್ಲರೂ ಮೇಡಮ್ ಜಲ್ದಿ ಬರ್ರಿ ಬರ್ರಿ, ಬೇಗ ಬರ್ರಿ, ಜಲ್ದಿ ಬರ್ರಿ, ಜಲ್ದಿ ಜಲ್ದಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮಧ್ಯಾಹ್ನ ಬೆಳಗ್ಗೆ ನಾವು ರಿಸಲ್ಟ್ ಸರಿ ರೀತಿ 5 ಗಂಟೆ ತನಕ ಫೋನ್ ಹಚ್ಚಿದ್ರಿ. ನಾ ಕರೆ ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ಮನಿ ಪ್ರಾಬ್ಲಮ್ ಇತ್ತು, ಬರಬಾರ್ದು ಅನ್ಕೊಂಡಿದ್ದೀನಿ. ಆದ್ರೂ ನಸಿಕ್ನಾಗ ಫೋನ್ ಹಚ್ಚಲ ಬನ್ನಿ ಹೋಗಬಾರ್ದು ಅಂದ್ರೂ ಮತ್ತೆ ನಸಿಕ್ನಾಗ ಒತ್ತಾಡಿ ಕೆಲಸ ಎಲ್ಲ ಮಾಡ್ಕೊಂಡ್ ಬನ್ರಿ. ಬಂದ್ ಬಳಕ ನಾನ್ ಬರೋ ದಾಂಡೇಲಿ ಫಸ್ಟ್ ಟೈಮ್. ನಾ ಇಂಥ ಪ್ಲೇಸ್ಮೆಂಟ್ ನೋಡಿದ್ದಿಲ್ಲ, ಆದ್ರೂ ಚಲೋ ಅನಿಸ್ತು ಎಲ್ಲಾ ತರ. ಅಲ್ಲಿ ತಂತಿ ಮೇಲೆ ಆಡೋದು ಅದು ಚಲೋ ಅನಿಸ್ತು. ಮತ್ತ ಅಲ್ಲಿ ನೀರ್ನ್ಯಾಗ ಬೋಟಿಂಗ್ ಮಾಡಿದ್ದು ಅದು ಚಲೋ ಅನಿಸ್ತು. ಇಲ್ಲೆಲ್ಲ ನಿನ್ನೆ ಇಲ್ಲಿ ಎಂಜಾಯ್ಮೆಂಟ್ ಇಲ್ಲಿ ಚಲೋ ಆಯ್ತು. ನಿನ್ನೆ ಎಲ್ಲಾರು ಡ್ಯಾನ್ಸ್ ಮಾಡಕ್ ಬಾ ಅಂತಂದ್ರು. ಡ್ಯಾನ್ಸ್ ಮಾಡಕ್ 3 ಜನ ಆಗಿ ನಾಚ್ ಹಾಕಿರ್ತಿದ್ವು. ಬೆಳಗಿನ ಟೈಮ್ ಏನೈತಿ ಇವಾಗ ನಂದಾಗ ಎಲ್ಲಾರು ಡ್ಯಾನ್ಸ್ ಮಾಡಿಬಿಟ್ರು ಸರ್. ಅದೇ ರೀತಿ ಮತ್ತೆ ಇವಾಗ ಕಂಪ್ಲೇಂಟ್ ಏನೈತಿ ಅವ್ರೆಲ್ಲಾ ತರ ಹೇಳ್ಕೊಟ್ಟಾರಿ. ಹೆಂಗ್ ಮಾಡ್ರಿ ಹೆಂಗ್ ಆಕತಿ ಅಂತ ಹೇಳಿ ಅವ್ರದ ನಾವು ಈಗ ಫಾಲೋ ಅಪ್ ಮಾಡ್ತೀವಿ. ನಾವು ಈಗ ಕಲ್ತಿಲ್ಲ ಅಂದ್ರು ಅವ್ರು ಈಗ ಹೇಳಿದ್ದವ್ರೆ ಕಲ್ಕೋಬೇಕು. ಈಗ ಫಸ್ಟಕ್ಕ ಹತ್ತಂಗಿಲ್ಲ ಅಂದ್ರು ಹಂತವಾಗಿರೇ ನಾ ಕಲಿತ ಇರೋ ಪೂರ್ತಿ ಇನ್ಕಮ್ ತಗೋಬೇಕು ಅನ್ನೋ ಒಂದು ಆಸೆ ಬಾಳ ಐತಿ. ರಿಸಲ್ಟ್ ಟೈಮ್ ಚಲೋ ಇತ್ತಂದ್ರೆ ನಾನು 100 ಬಿಸ್ನೆಸ್ ಕೊಡ್ತೀನಿ. ಬಟ್ ಈಗ ಫಸ್ಟ್ ಟೈಮ್ ನಾನು ಕಾಲಿಟ್ಟಂದ್ರೆ ಅವ್ರು ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಾರಂದ್ರೆ ನಾವು ಇನ್ನ ಸ್ವತಃ ಯೂಸ್ ಮಾಡಿಲ್ಲ. ನಮ್ ರಿಲೇಷನ್ ಯಾವ್ದಾದ್ರು ಕೊಡ್ಸೇನಿ ಅದೊಂದು ರಿಸಲ್ಟ್ ಬರ್ತಂದ್ರೆ ನಾನು 100 ಬಿಸ್ನೆಸ್ ಕೊಡ್ತೇನೆ. ಅದ್ರ ಜೊತೆಗೆ ನಮ್ಗೆ ಇನ್ಕಮ್ ಆಗತ್ರಿ, ಎಂಜಾಯ್ಮೆಂಟ್ ಆಗುತ್ತೆ. ಇಷ್ಟೇ ನನ್ನ ಮಾತು. ಮತ್ತೆ ಫೀಡ್ಬ್ಯಾಕ್ ಮೇಡಮ್. ಓಕೆ, ಈಗ ನಮ್ಮ ಆತ್ಮೀಯ ಫ್ರಾಂಚೈಸಿ ಓನರ್ ಆದಂತ ಮಿಸ್ಟರ್ ಅಣ್ಣಾ ಸಾಬ್ ಮಿರ್ಜಿ ಅವರು ಒಂದೆರಡು ಮಾತಾಡ್ಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ಪ್ಲೀಸ್ ವೆಲ್ಕಮ್ ಅಣ್ಣಾ ಸಾಬ್ ಮಿರ್ಜಿ. ಜೋರಾದ ಚಪ್ಪಾಳೆ. ಎಲ್ಲರಿಗೆ ನಮಸ್ಕಾರ. 45 ನಿಮಿಷದ ತಿಳುವಳಿಕೆ ಒಂದು ರೈತರಿಗೆ ಗಿರೀಶ್ ಸರ್ ಹೇಳ್ಬೇಕಾದ್ರೆ ಎಷ್ಟು ಶ್ರಮ ಪಟ್ಟರು, ಇದನ್ನ ಈ ಕರ್ಕೊಂಡ್ ಬರ್ಬೇಕಾದ್ರೆ ಎಷ್ಟು ಶ್ರಮ ಇದೆ. ನಮಗೆ ಎಂಟರ್ಟೈನ್ಮೆಂಟ್ ಕೂಡ ಇದು ನಮಗೆ ರೈತರು ಇದನ್ನ ಯೂಸ್ ಮಾಡೋದು ನಮಗೆ ತಿಳಿಸ್ಬೇಕಾದ್ರೆ 45 ನಿಮಿಷ ನೀವು ಮನೆಗೆ ಬಂದು ಹೇಳ್ಬೋದು. ಆದ್ರೆ ಮನೆ ತಿಳುವಳಿಕೆ ಕಲಿಯೋಕ್ಕಿಂತನೂ ನಾವು ಇಲ್ಲಿ ಎಲ್ಲರೂ ಜನರು ಮುಂದೆ ಕೂತು ಎಂಜಾಯ್ ಮಾಡ್ಕೊಂಡು ನಾವು ಕಲಿಯೋದು ಬಹಳ ತಿಳುವಳಿಕೆ ಬಗ್ಗೆ. ನಿಮ್ಮಲ್ಲಿ ಇವತ್ತು ಪ್ರಿಂಟ್ ಆಗಿದ್ದು ಇವತ್ತು ಗಿರೀಶ್ ಸರ್ ಈ ಟೈಪ್ ಹೇಳೋದ್ರಿಂದ ನೀವು ಸಾಯೋವರೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೀವು 100% ಮಾಡೇ ಮಾಡ್ತೀರಿ. 1000 ಜನರಿಗೆ ನೀವು ತಿಳುವಳಿಕೆ ಮಾಡ್ತೀರಿ ಮತ್ತು 1000 ಜನರನ್ನು ಬಿಸ್ನೆಸ್ ಕೊಡ್ತೀರಿ. ಸರ್ ಹೆಂಗೆ ಗ್ಯಾರಂಟಿ ಕೊಟ್ಟಾರಲ್ಲ, ತಾವೆಲ್ಲರೂ 100% 1000 ಪಟ್ಟು ನೀವು ಮಾಡ್ತೀರಿ ಅನ್ನೋದು ಖಾತ್ರಿ ಇದೆ. ಮತ್ತೊಂದು ಎಂಜಾಯ್ಮೆಂಟ್ ಅನ್ನೋದು ಎಲ್ಲರಿಗೆ ಹೇಳ್ಬೇಕಂದ್ರೆ 3 ಮಂದಿ ಹೆಣ್ಮಕ್ಳು ನಾವು ಇಷ್ಟೆಲ್ಲ ಜನ, ಅವ್ರ ಹೆಣ್ಮಕ್ಳು 3 ಜನ ಬಂದವು. ನಮ್ಗಿಂತ ಹೆಚ್ಚು ಬಿಸ್ನೆಸ್ ಮಾಡಿದ್ರೆ ನಾವು ನಾಚಬೇಕಾಗ್ತದೆ. ಇವತ್ತಿಗೆ ಅವ್ರು 3 ಜನ ಗಂಡ್ರು ಹೆಣ್ರು ಅನ್ನೋದ ಬೇರೆ ಭಾವಿಲ್ಲ ನಮ್ ಕೂಡ ಈ ಬಿಸ್ನೆಸ್ ಎಂಜಾಯ್ ಮಾಡ್ಯಾರ. 25 ವರ್ಷದ ತಿಳ್ಕೊಂಡ ನಮ್ ಕೂಡ ಎಲ್ಲಾನು ಶ್ರಮಪಟ್ಟು ಮಾಡ್ಯಾರ. ಅವ್ರಿಗಿಂತ ಹೆಚ್ಚು ನಾವು ಮಾಡಿ ತೋರಿಸೋದು, ನಮ್ಗಿಂತ ಅವ್ರು ಹೆಚ್ಚು ಮಾಡಿ ತೋರಿಸೋದು. ನಮ್ಮಲ್ಲಿ ಇದನ್ನು ಬರೆದು ಇಟ್ಕೊಂಡು ಹೋಗ್ಬೇಕು. ಈ ರಿಸಾರ್ಟ್ ನಲ್ಲಿ ಮಾಡಿದ್ದು ಈ ರಿಸಾರ್ಟ್ ಅಲ್ಲ, ಇದಕ್ಕ ದೊಡ್ಡ ರಿಸಾರ್ಟ್ ಮಾಡ್ಬೇಕಂತೇಳಿ ಈ ಮೀಟಿಂಗ್ ಈ ಗಿರೀಶ್ ಸರ್ ಮಾಡ್ಯಾರ. ನಾವು ಎಲ್ಲಾರು ರಿಸಲ್ಟ್ ಬಂದ ಬಳಿಕ ಎಲ್ಲಾ ರೈತರನ್ನ ಕರ್ಕೊಂಡು ಬಂದ ನಾವು ಸ್ವಂತ ಖರ್ಚು ಮಾಡಿ ಗಿರೀಶ್ ಅವರು ಸರ್ಗೆ ಸನ್ಮಾನ ಮಾಡಿ ನಮ್ಮ ಫಂಕ್ಷನ್ ರಿಸಾರ್ಟ್ ನಲ್ಲಿ ಮಾಡಿ ತೋರಿಸ್ಬೇಕಂತ ನನ್ನ ಆಸೆ. ಧನ್ಯವಾದಗಳು ಗುರುಜಿ ಸರ್ಗೆ. ಅದೇ ರೀತಿ ಹೊನ್ನೂರಿನ ಸೊಸೈಟಿ ಚೇರ್ಮನ್ ಆದಂತ ನಾಗಪ್ಪ ಮುತ್ಯನವರು ಸರ್ ಕೂಡ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಪ್ಲೀಸ್ ವೆಲ್ಕಮ್ ಸರ್. ಜೋರಾದ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರಗಳು. ಈ ವಿಶ್ವಪ್ರೇಮಿ ಹ್ಯಾಪಿ ಸೋಲ್ ಆರ್ಗಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಬಗ್ಗೆ ನಮಗೇನು ಗೊತ್ತಿರಕ್ಕಿಲ್ಲ. ಈಗ ಇಲ್ಲಿ ಬಂದು ಈ ಸರ್ ಕೂಡ ಎಲ್ಲ ನಾವು ರಾಮೂರು ಸರ್ ಬಹಳ ಎಳೆಯಾಗಿ ವಿಸ್ತಾರವಾಗಿ ತಿಳಿಸಿ ಹೇಳಿರ್ತಾರ.
ಇದನ್ನ ನಾವು ಇನ್ನ ಯೂಸ್ ಮಾಡಿಲ್ಲ. ಯೂಸ್ ಮಾಡಿದ ಬಳಿಕ ಚಲೋ ರಿಸಲ್ಟ್ ಬಂತ. ನಾವು 4 ಮಂದಿಗೆ ತಿಳಿಸಿ ನಾವು ಒಂದು ಸಂಘ ಮಾಡಿ ಒಂದು ಸೊಸೈಟಿ ಓಪನ್ ಮಾಡಿರ್ತವ. ಅದಕ್ಕೆ ಎಲ್ಲ ನಾವು ಇನ್ನ ಟೆಸ್ಟ್ ಮಾಡಿಲ್ಲ, ಟೆಸ್ಟ್ ಮಾಡಿ ಒಂದು ಮುಂದಿನ ದಾರಿ ಅನುಕೂಲ ಆಗ್ತದೆ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸಾಹೇಬರಿಗೆ. ಅದೇ ರೀತಿ ನಮ್ಮ ಆತ್ಮೀಯ ಡೈನಾಮಿಕ್ ಲೀಡರ್ ಆದಂತ ಅಜರುದ್ದೀನ್ ಸನಿ ಸಾಹೇಬ್ ಕೂಡ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ತೀನಿ. ಪ್ಲೀಸ್ ವೆಲ್ಕಮ್ ಸರ್. ಚಪ್ಪಾಳೆ. ಹಲೋ, ಇದ್ರಾಗ ಈಗ ಸರ್ ಪ್ರಾಡಕ್ಟ್ ನಿಮಗೆಲ್ಲ ತೋರಿಸಿದ್ರು ಕರೆಕ್ಟ್ ರೀ. ಇದ್ರಾಗ ಪೈಲ ಯಾರು ತಿಳಿದಿಲ್ಲ, ಈಗ 100% ಯಾರು ತಿಳಿದಿಲ್ಲ ಅದಷ್ಟು ಜನ ಹೇಳೋಣ. ಪೈಲ ಈಗ ಎಲ್ಲರಿಗೂ ಮೀಟಿಂಗ್ ಬಂದವ್ರಿ ಕರೆಕ್ಟ್ ರೀ. ಅಲ್ಲಿನ ಮೀಟಿಂಗ್ ನಾವು ಇನ್ನೂ ಪ್ರಾಡಕ್ಟ್ ತೋರಿಸಿದ್ವು, ನೋಡಿದ್ವಿ, ಕೇಳಿದ್ವಿ ಕರೆಕ್ಟ್ ರೀ. ಅಲ್ಲಿ ಕೇಳುವುದಕ್ಕ ಇಲ್ಲಿ ಕೇಳುವುದಕ್ಕ ಯಾಕೆ ಹೊರಗೆ ಅನ್ಸಿತ್ತು, ಏನ್ ತಿಳಿತು, ಏನ್ ಹೇಳ್ಬೋದು 100% ತಿಳಿದೈತ್ರಿ. ಈಗ ನಾವು ಇದು ಮಾಡೋದು ಯಾವ್ದ್ರ ಸಂಬಂಧ? ನಮ್ಮ ಸಂಬಂಧ ಅವ್ರ ಸಂಬಂಧ ತಪ್ಪೆ. ಬರ ಮುಂದಿನ ಒಂದು ಸಂಬಂಧ ಮಾಡಬೇಕು. ಮಾತು ಮುಂದಿನ ಒಂದು ಚಲೋ ಆದ್ರೆ ನಾವು ಚಲೋನ ಮತ್ತೊಂದು ವಿಶೇಷ ನಿಮ್ಗೆ ಹೇಳ್ತಂದ್ರೆ, ಇಲ್ಲಿ ಈ ಸ್ಟೇಜ್ ಮ್ಯಾಗ ಕೂಡ್ಬೇಕಾದ ಕಾರಣ ನನಗೆ ಅವ್ರ ಮ್ಯಾಗ ಎಷ್ಟು ವಿಶ್ವಾಸ ಇಟ್ಟು ಬಂದಿರಲ್ಲ. ನೀವು ಹಂಗ ಮತ್ತೊಬ್ಬರ ಮ್ಯಾಗ ವಿಶ್ವಾಸ ಇಟ್ಟು ಅಂದ್ರೆ ಬೆಳೀತಾರೆ ಅಂದ್ರೆ 100% ಈಗ ಇಲ್ಲಿ ರೊಕ್ಕದ ಮುಖ ನೋಡಂಗಿಲ್ಲ. ರೊಕ್ಕ ಬರ್ತೈತಿ ಹೋಗ್ತೈತಿ, ಮನುಷ್ಯ ಬೇಕು. ಈ ಮನುಷ್ಯ ಒಂದು ಹೇಳ್ತಾನೆ ಇಂಥ ಪ್ರಾಡಕ್ಟ್ ಐತ್ರಿ ಇದು ಮಾಡಿ ಕರೆಕ್ಟ್ ರೀ. ಒಮ್ಮೆ ಇದು ರಿಸಲ್ಟ್ 100% ಅದು ಬರ್ತೈತಿ. ಎಟಿಮ್ಯಾಗಿನ ಕೈ ಹಿಡಿದು ಹೇಳ್ತಾ ಬರ್ತೈತಿ ಬರೋಬ್ರಿ ಐತ್ರಿ. ಅದು ರಿಸಲ್ಟ್ ಬಂತಂದ್ರೆ ನಿಮಗೆ ಹುಡುಕಾಡಕ್ಕೆ ಬರ್ತಾನೆ ಮುಂದಿನ ಮನುಷ್ಯ ಬರ್ತಾನೆ. ಹೌದು, ಅದೇ ಏನಾಗ್ತದೆ ದಂಧೆ ಮಾಡೋದು 100% ಈ ತರ ಇಳಿದು ಮಾಡಿ ಬಂದ ನೀವು ವಾರ 1 ಲಕ್ಷ ರೂಪಾಯಿ ತಗೋತೀರಂದ್ರೆ ತಗೋತೀರಿ. ಅಷ್ಟು ಬೇಡಪ್ಪ, ನಾ ಈ ಕಡೆ ಹೊಲಾನು ಮಾಡ್ತೀನಿ, ಈ ಕಡೆ ಇದು ಮಾಡ್ತೀನಿ ಅರ್ಧರೆ ಬರ್ತೈತೆ ಇದ್ರ ಖಾತ್ರಿ ಐತೆ. ಅಷ್ಟೇ ಮನಸ್ಸಿಗೆ ತೃಪ್ತಿ ಅನಿಸ್ತೈತಿ. ತಿಂಗಳ 2 ಲಕ್ಷ ರೂಪಾಯಿ ಬರ್ತಾವಪ್ಪ ಅಂತ ಇದ್ರ ಖಾತ್ರಿ ಆಗಿರ್ತದೆ. ಹೌದು, ಇಷ್ಟು ಮಾಡ್ತೀವಿ. ಈಗ ಇವರು ಪ್ರಾಡಕ್ಟ್ ಅದಾವೆ ಬರೋಬರಿಗೆ. ಈಗ ಇವರು ಪ್ರಾಡಕ್ಟ್ ಒಂದಾಗ ಏನೈತಿ, ಇಷ್ಟಿಷ್ಟು ಸಣ್ಣ ಬಟ್ಟೆ ಅದಾವ, ದೊಡ್ಡ ಬಟ್ಟೆ ಅದಾವ. ಈಗ ಒಬ್ಬೊಬ್ಬರ ಹಿಂಗ ನನಗೆ ಅಂದ್ರೆ ಪ್ರಾಡಕ್ಟ್ ಸರ್ ದೊಡ್ಡ ಚೀಲ ಐತಿ, ಇವು 5 ಕಿಲೋ ಚೀಲ ಅದಾವ. ಒಗಿದಾದ್ರೆ ಹೆಂಗ್ ಹೋಗಿದ್ರಿ ನಾವು? ಈಗ 1 ಎಕರೆ ಹೋಗಿದ್ರಿ 5 ಕಿಲೋ ಸಾಲಾಗಿದೆ, ಹ್ಯಾಂಗ್ ಮಾಡೋದು ಬರೋಬರಿ. ಈಗ ಅವ್ರೇನಂತಾರಿ ಒಗಿದಾದ್ರೆ ಹಂಗ ಒಗಿಬೇಕಂತ ನೀವು ಮಣ್ಣ ಕೂಸಿದ್ವಿ. ನಿಮ್ DAP ಹಿರಿಯ ಮಿಕ್ಸ್ ಮಾಡಿದ್ವಿ. ನಾ ಮನುಷ್ಯ ಈಗ ಅಲ್ಲಿ ಹೋಗ್ಬೇಕಾಗಿತ್ತು, ನಾನು ಹೆಂಗೋ ಹೋಗ್ತೀನಿ ಬರೋಬರಿ. ಉಳ್ಳಾಡ್ಕೋತ್ರೆ ಹೋಗ್ತೀನಿ, ನಡ್ಕೋತ್ರೆ ಹೋಗ್ತೀನಿ, ಓಡ್ರೆ ಹೋಗ್ತೀನಿ. ಹೌದಲ್ಲ, ಹೆಂಗಿದ್ರು ಒಂದು ಪ್ರಾಡಕ್ಟ್ನ ಎಷ್ಟು ವಿಶ್ವಾಸ ನಂಬಿಕೆ ಇರ್ತಿತ್ತು ಅನ್ನೋದು ಅಟ ಇರ್ತಲ್ಲ, ಅದು ನಮಗೆ ರಿಸಲ್ಟ್ ಬರ್ತೈತೆ ಅನ್ನೋದು ಇದು ನನಗೆ ಮಾತ್ರ ಖಾತ್ರಿ. ಧನ್ಯವಾದಗಳು ಅಜರುದ್ದೀನ್ ಸಾಹೇಬರಿಗೆ. ಅದೇ ರೀತಿ ದೇಶ ಸೇವೆಯನ್ನು ಮಾಡಿ ಈ ನಮ್ಮ ವಿಶ್ವಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ ಕಂಪನಿಯಲ್ಲಿ ಒಂದು ದೊಡ್ಡ ಛಾಪನ್ನು ಮೂಡಿಸಿದಂತ ನಮ್ಮ ಡೈನಾಮಿಕ್ ಲೀಡರ್ ಆದಂತ ಮಿಸ್ಟರ್ ಪವಾರ್ ಸರ್ ಎರಡು ಮಾತಾಡ್ಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತೀನಿ. ಪ್ಲೀಸ್ ವೆಲ್ಕಮ್ ಪವಾರ್ ಸರ್. ಜೋರಾದ ಚಪ್ಪಾಳೆ. ಗುಡ್ ಈವ್ನಿಂಗ್. ನನ್ನ ಹೆಸರು ಬಂದು ಚಂದ್ರಕಾಂತ್ ಪವಾರ್, ಉಗಾರ್ದಿಂದ. ನಾನು 2 ತಿಂಗಳ ಒಂದು ಪ್ರಾಡಕ್ಟ್ ತಗೊಂಡಿದ್ದೆ. ಮೊದಲು ನಾನು ಬಂದಾಗ ರಿಸಲ್ಟ್ ಬಂದಾಗ ಮಾತು ಮಾಡ್ಕೊಂಡಿದ್ದೀನಿ. ಅದರ ನಂತರ 27 ತಾರೀಕಿಗೆ ರಿಸಲ್ಟ್ ಚಲೋ ಬಂದಾಗ 2 ದಿವಸನಾಗ ನಾ 7 ಜನರನ್ನು ಜಾಯ್ನಿಂಗ್ ನನ್ನ ಜೊತೆ ಕೆಲ್ಸಕ್ಕೆ ತಗೊಂಡು ಅವ್ರು ಅಚೀವ್ಮೆಂಟ್ ಮಾಡ್ಕೊಂಡು ಇಲ್ಲಿ ತಂದ. ಅವ್ರು ನನ್ನ ನೋಡಿದಾರ ಸರ್ ಹೇಳಿದ ಪ್ರಕಾರ 90 ದಿವಸನಾಗ 1 ಲಕ್ಷ ರೂಪಾಯಿ ಪೇಮೆಂಟ್ ಹೆಂಗ್ ತಗೋಬೇಕು ಅದ್ರ ಬಗ್ಗೆ ಎಲ್ಲರಿಗೂ ಕೇಳಿದ್ರೆ ಆದ್ರೆ ನಾವು ತಗೊಂಡ ತೀರ್ಬೇಕು. ಹೆಂಗ್ ಜೋಡಿ ತಗೊಂಡ
ಈ ಸದ್ದ ಸರಿಗೆ ಹೇಳಿನ ಬಳ್ಳಾರಿ ಡಿಸ್ಟ್ರಿಕ್ಟ್ 100 ಎಕರೆ ಜಮೀನಿಗೆ ನನಗೆ ಬೇಕು ಅಂತ ಮೆಸೇಜ್ ಬಂದಾಗ ಸರ್ ಐದು ಜನ ಸೀನಿಯರ್ ಲೀಡರ್ಗಳು ಅದಾರ ಅವ್ರ ಸರ್ ನಮ್ಗೆ ಎಲ್ಲಿ ಅಂತದ ಪ್ರಾಡಕ್ಟ್ ತಂದ್ಕೊಡ್ಬೇಕು ಬರೀ ಕಾಲ್ ಮೇಲೆ 2 ದಿನ ಆಗಿತ್ತು ಮಾಡಿದ್ದು 90 ಅವೆಲ್ಲ ನನ್ನ ಕಡೆ ಬಂದು ಅಂದ್ರೆ ನಾವು ಈ ರೀತಿ ಕೆಲಸ ಮಾಡಿದ್ರೆ ನಾವು 90,000 ಪಗಾರ 1 ಲಕ್ಷ ಪಗಾರ ಸರ್ ಹೇಳಲ್ಲ ಆ ಪದ್ಧತಿಯಿಂದ ನಾವು ಮಾಡಿದ್ರೆ 100% ನೀವು ಮಾಡ್ರಿ ನೀವು ತಗೋರಿ ಈ ರೀತಿ ಕೆಲಸ ಮಾಡ್ತೀವಿ ಸರ್ ಹೇಳಿದ್ದು ಬಹಳ ಒಳ್ಳೇದಾಗದ ನಿಮ್ಮಿಂದ ಬಂದ ನಂತರ ನಾವು ಮಾಡಿದಂತ ಪ್ರಾಡಕ್ಟ್ ಆಕ್ಟಿವಿಟಿಗಳನ್ನ ಎಲ್ಲರಿಗೂ ಗೊತ್ತಾಯ್ತು. ಯೋಗ ಮಾಡಿದ್ವಿ, ಸ್ವಿಮ್ಮಿಂಗ್ ಪೂಲ್ ಆಗಿ ಎಲ್ಲರೂ ಸ್ವಿಮ್ಮಿಂಗ್ ಮಾಡಿದ್ವಿ. ಒಬ್ಬರು ನೋಡಿ ಯಾರು ಒಬ್ರು ಬರೋರು ಆರು ಒಬ್ಬರು ಸಿಗಿದ ನಂತರ ಎಲ್ಲರೂ ಬಂದರು. ಎಲ್ಲರಿಗೂ ಸಂತೋಷ ಅನಿಸ್ತು ಇಲ್ಲ ಈ ರೀತಿ ಈ ರಿಸಾರ್ಟ್ ನಾವು ಮುಂದಿನ ರಿಸಾರ್ಟ್ ಅದಕ್ಕಿಂತ ದೊಡ್ಡದು ಇಮೇಜಿಕ ಪ್ಲಾಟ್ ಯಶಾ ಕನ್ನಡ ಫಸ್ಟ್ ನಾನು ಹೋಗಿ ಬಂದೇನೆ ಅಲ್ಲೇ ಹೋಗೋನು ಸರ್ ರಿಕ್ವೆಂಟ್ ಮಾಡೋದು ಸರ್ ಅಲ್ಲಿ ಒಂದು ಪ್ರೋಗ್ರಾಮ್ ಸರ್ ಎಲ್ಲರೂ ಅಚೀವ್ಮೆಂಟ್ ಮಾಡ್ಕೊಂಡು ಎಲ್ಲ ಹೋಗೋಣ ಅಂತ ಸರ್ ಒಂದು ಎಸ್ ಓಕೆ ಮಾಡೋಣ ಅಂತಂದಾರೆ ಇಷ್ಟೇ ನನಗೆ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಪವಾರ್ ಸಾಹೇಬರಿಗೆ. ಅದೇ ರೀತಿಯಾದಂತ ನಿಮ್ಮ ಮೆಚ್ಚಿನ ಆತ್ಮೀಯ ಡೈನಾಮಿಕ್ ಲೀಡರ್ ಆದಂತ ಮಿಸ್ಟರ್ ಸಿರ್ಸರ್ ಅಡಹಟ್ಟಿ ಸರ್ ಕೂಡ ನಾನು ಅವಕಾಶ ಮಾಡಿಕೊಡ್ತೀನಿ. ಪ್ಲೀಸ್ ವೆಲ್ಕಮ್ ಸಿರ್ಸರ್ ಅಡಹಟ್ಟಿ ಸರ್. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ರೇಖಾ ಸರ್ ವೆಲ್ಕಮ್ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಅದೇ ರೀತಿಯಾಗಿ ನಮ್ಮ ಮಹಾಗುರುಗಳು ಗಿರೀಶರಿಗೆ ನಾನು ಅಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ವೇದಿಕೆಗೆ ನನಗೆ ಅವಕಾಶ ಮಾಡಿಕೊಟ್ಟ ಯಾಕಂದ್ರೆ ದೇವರು ಅಂತ ನಾನು ಅವರಿಗೆ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ದೇವರು ವರ ಕೊಟ್ಟರು ಪೂಜೆರಿ ವರ ಕೂಡ ಕರೆಕ್ಟ್ ಐತಲ್ವ ಸರ್? ಯಾಕಂತಂದ್ರ ದೇವರು ವರ ಕೊಟ್ಟಿರ್ತಾರ ನಾವು ಹೆಂಗ್ ದುಡಿಬೇಕು ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಅಂದ್ರೆ ದೇವ್ರು ವರ ಕೂಡ್ಲಿ ಅಂತಂದ ನಾವು ಕಾಯ್ದಿರ್ತೀವಿ. ಆದ್ರೆ ಯಾವುದೇ ಒಂದು ರೂಪದಾಗ ದೇವ್ರು ವರ ಕೊಟ್ಟಿರ್ತಾನೆ ಅದನ್ನ ನಾವು ಅರಿತುಕೊಂಡು ಅದನ್ನ ಮಾಡಿದರೆ ಒಂದು ಸಿಗುತ್ತೆ. ಮತ್ತು ಅದೇ ರೀತಿಯಾಗಿ ಈಗ ನಾವು ನಿನ್ನೆ ಹಿಡಿದು ಇವತ್ತಿನವರೆಗೆ ಹಲವಾರು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದರಲ್ಲಿ ಪ್ಲಾನ್ ಇನ್ಕಮ್ ಪ್ಲಾನ್ ಆಗಿರ್ಬೋದು ಮತ್ತು ಪ್ರಾಡಕ್ಟ್ ಇನ್ಫಾರ್ಮೇಶನ್ ಆಗಿರ್ಬೋದು ಪ್ರತಿಯೊಬ್ಬರಿಗೆ ನಾಲೆಜ್ ಬಂದಿದೆ. ಯಾಕಂದ್ರೆ ಒಂದು ಇದನ್ನ ನಾವು ಎಷ್ಟು ಅರಿತುಕೊಳ್ತೀವಿ ಅದನ್ನ ನಮ್ಮ ಮುಂದಿನ ಜೀವನದಲ್ಲಿ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಒಂದು 90 ಡೇಸ್ ಪ್ಲಾನ್ ನಲ್ಲಿ 1 ಲಕ್ಷ ಅರ್ನಿಂಗ್ ಹೆಂಗ್ ಮಾಡಬೇಕು ಅಂತ ಸರ್ ಬಹಳ ಮಹತ್ವವಾಗಿ ತಿಳಿಸಿಕೊಟ್ಟಿದ್ರು. ಅದನ್ನ ಇನ್ನೂ ಯಾರಿಗೆ ಮತ್ತು ನಿಮಗೆ ಏನಾದರೂ ಪ್ಲಾನ್ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಆಗಲಿ ಯಾವುದೇ ತರಹದ ಏನೋ ನಿಮಗೂ ತಿಳಿದಿದ್ದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕೇಳ್ಬೋದು. ಯಾಕಂದ್ರೆ ಯಾವ ಬೆಳೆಗೆ ಏನ್ ಕೊಡ್ಬೇಕು ಮತ್ತೆ ಏನೆಲ್ಲ ಕೊಡ್ತಾರೆ ಅದನ್ನ ವಿವರವಾಗಿ ಕೊಟ್ಟರೆ, ಯಾಕಂದ್ರೆ ಯಾರೋ ಇವತ್ತು ಬಂದ ಜಾಯ್ನ್ ಆಗಿರ್ತೀರಿ ಆದ್ರೆ ಏನು ಇನ್ಫಾರ್ಮೇಶನ್ ನಿಮ್ಗೆ ಸಿಗಲ್ಲ. ಯಾಕಂದ್ರೆ ಅದನ್ನ ಯಾವ ರೀತಿ ಕೊಡ್ಬೇಕು ಅನ್ನೋದು ನೀವು ತಿಳ್ಕೊಂಡ್ರಿ ಅಂದ್ರೆ ಇದನ್ನಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಏನ್ ಮಾಡ್ಬೇಕಂದ್ರೆ ಯಾವ ತರ ಸಿಕ್ಕಂಗ ಕೊಡ್ಬೇಕು ಹೋಗ್ಬೇಡ್ರಿ. ಯಾಕಂತಂದ್ರೆ ಆ ಪ್ರಾಡಕ್ಟ್ ಗಳನ್ನು ಯಾವ ರೀತಿ ಕೊಡ್ಬೇಕಂದ್ರೆ ಅದರದೇ ಆದಂತ ಮೆಥಡ್ಗಳಿದಾವೆ. ಆ ರೀತಿ ಕೂಡ್ರಿ ಮತ್ತೆ ಕೊಟ್ಟು ಒಂದು ಒಳ್ಳೆಯ ರಿಸಲ್ಟ್ ತೆಗೆದ ವಿಶ್ವ ಪ್ರೇಮಿಯನ್ನು ಹ್ಯಾಪಿ ಸೋಯಲ್ ಆಗಿ ನಾವು ವಿಶ್ವದಲ್ಲಿ ಮುಟ್ಟಿಸುವ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ 1-2 ಮಾತನ್ನು ಮುಗಿಸ್ತೇನೆ. ಸೇರಿ ಧನ್ಯವಾದಗಳು ಸಿರ್ಸಲ್ ಸಾಹೇಬರಿಗೆ. ಈಗ ಎಲ್ಲ ನಮ್ಮ ಗ್ರ್ಯಾಂಡ್ ಲೀಡರ್ ಆದಂತ ಎಲ್ಲ ಲೀಡರ್ಸ್ ಎಲ್ಲ ಏನಪ್ಪಾ ಅಂತಂದ್ರೆ ಮಾತಾಡಿದ್ರು. ಇನ್ನೊಂದೇನಪ್ಪಾ ಅಂತಂದ್ರೆ ಸರ್ ನಮ್ಮ ಕಂಪನಿ MD ಆದಂತ ಸಾಕಷ್ಟು ವಿಷಯಗಳನ್ನು ಅವರ ನಮ್ಮ ಜೊತೆ ಹಂಚಿಕೊಟ್ರು. ಆದ್ರೂ ಕೂಡ ಈಗ ನಾವು ಅವರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊತನು ಸರ್, 1-2 ಮಾತಾಡಬೇಕು. ಲಾಸ್ಟ್ ಮಾತು ಸರ್ ಕಂಪನಿ MD ಅವರು ಒಂದು ಲಾಸ್ಟ್ 2 ಮಾತು ಮಾತಾಡ್ಬೇಕು ನಾನು ಅವಕಾಶ ಮಾಡ್ಕೊಡ್ತೀನಿ. ಪ್ಲೀಸ್ ವೆಲ್ಕಮ್ ಗಿರೀಶ್ ಸರ್. ಜೋರಾದ ಚಪ್ಪಾಳೆ. ಇಷ್ಟು ಮಟ್ಟ ಬಾಳ ಮಾತಾಡಿದ್ವಿ. ಬರುವಂತ ಫೋನ್ ಅಮೌಂಟ್ ಆಗಿದೆ. ವಿಷಯದಲ್ಲಾದ್ರು ಲಾಸ್ಟ್ ಒಂದು ಸ್ಟೋರಿ ಹೇಳ್ಬಿಟ್ಟು ಅಲ್ಲ ಮಾತಿ ಕೇಳಿ ಆಕ್ಚುಲಿ ದೇವ್ರು ಎಷ್ಟು ನೀವು ನಂಬ್ತೀರಿ? ದೇವ್ರನ್ನ ಎಲ್ಲರೂ ನಂಬತ್ತಾರೆ. ನಿಲ್ಲದೆ ನಂಬುವ
ಅನ್ನುವಂತ ವ್ಯಕ್ತಿ ಒಬ್ಬ ಇದ್ದಂತ ಅವ್ ಎಷ್ಟು ಅಂದ್ರ ನೀವ್ ಎಷ್ಟು ನಂಬ್ತಿಲ್ಲ ಅದ್ರ 100 ಪಟ್ಟು ನಂಬ್ತಿದ್ದ. ದೇವ್ರೆಷ್ಟ ಅದ್ರ 100 ಪಟ್ಟು ನಂಬ್ತಿದ್ದ. ಅವಾಗ ಆ ಊರಿಗೆ ಪ್ರವಾಹ ಬಂತು. ಪ್ರವಾಹ ಬಂದಾಗ ಏನ್ ಮಾಡಿದ್ರು ಎಲ್ಲರೂ ಊರ್ ಬಿಡ್ತೀವಿ. ಹಂಗ ಊರ್ ಬಿಡಿಸೋಕೆ ಇನ್ಸ್ಟ್ರಕ್ಷನ್ ಕೊಟ್ರಂತ. ಇನ್ಸ್ಟ್ರಕ್ಷನ್ ಕೊಟ್ಟ ತಕ್ಷಣ ಎಲ್ಲರೂ ಊರ್ ಬಿಡಾಕತ್ತ. ಆದ್ರ ಇವ್ ಒಂದು ಅಪಾರವಾದಂತ ನಂಬಿಕೆ ಇದೆ. ಯಾರಿಗಲ್ಲ? ದೇವ್ರ ಮೇಲೆ. ದೇವ್ರ ಮೇಲೆ ನಂಬಿಕೆ ಇರೋದ್ರಿಂದ ಅವೇನ್ ಮಾಡಿದಂತ ಅಲ್ಲೇ ಕೊಂತ. ದೇವ್ರು ಕಾಪಾಡ್ತಾನ ನನಗ. ಒಬ್ಬ ಸಣ್ಣ ಬೋಟ್ ತಗೊಂಬಂದ್ರಂತ. ಪಾಪ ಹೋಗ್ಬಿಡು ಸತ್ತು ಹೋಗ್ತೀವಿ. ಮನಿ ಮ್ಯಾಳ್ಗಿ ಮ್ಯಾಲ ಹಚ್ಚಿದ ಬರ್ಲಿ ನೋಡೋಣ ದೇವ್ರನ್ನ ಕಾಪಾಡ್ತಾನ. ದೊಡ್ಡ ಬೋಟ್ ತಗೊಂಬಂದ್ರಂತ. ಹಾಗೂ ಬರೋದಿಲ್ಲ. ಯಾಕೆ ಹೇಳ? ದೇವ್ರ ಮೇಲೆ ನಂಬಿಕೆ ಐತೆ, ಅವನನ್ನ ಕಾಪಾಡ್ತಾನ. ನಂತರ ಹೆಲಿಕಾಪ್ಟರ್ ತಗೊಂಬಂದ್ರಂತ. ಬಾ ಎನ್ನ ಇದನ್ನ ಮುಚ್ಚಿ ಕೇರ್ಕೊಂಡ್ ಬಾ ಮೇಲ್ಗಡೆ ತಗೊಂಡ್ ಹೋಗ್ತೀವಿ. ಅಷ್ಟಾದ್ರೂ ಸರಿಯಾಗಿ ಇದ್ದ ಅವ್ನು ಬರ್ಲಿಲ್ಲ. ಯಾಕೆ ಹೇಳ್ರಿ? ದೇವರ ಮೇಲೆ ಬಹಳ ಅಪಾರವಾದಂತ ನಂಬಿಕೆ ಇದೆ. ಆ ಒಂದು ವಿಚಾರ ಬಂದ್ರೆ ಟೋಟಲಿ ಎಲ್ಲ ನೀರು ಜಾಸ್ತಿ ಬಂದಂತ ಮುಳುಗಿದಂತ ಸತ್ತ ತಕ್ಷಣ ಮೇಲ್ಗಡೆ ಹೋದ. ಮೇಲ್ಗಡೆ ಹೋದ ತಕ್ಷಣ ಫುಲ್ ಸಿಟ್ಟು ಬಂದಿತ್ತಂತ. ಅಲ್ಲಿ ಚರ್ಚೆ ನಡೀತಂತ. ಏನು ಎಲ್ಲಾರು ಸರ್ವತ್ವಲ್ಲ ನೀನ ತಿಳ್ಕೊಂಡಿದ್ದಿ, ಯಾಕೆ ನನಗೆ ಹಿಂಗೆ ಮೋಸ ಮಾಡಿದ್ವಿ ಅಂತ ಕೇಳಿದಾರೆ. ದೇವರು ಒಂದು ಆನ್ಸರ್ ಮಾಡಿದಂತ, ದೋಸ್ತ ಮಧ್ಯಾಹ್ನ ಸಣ್ಣ ಬೋಟ್ ತಗೊಂಡ್ಬಂಡಿ ಆಗೂ ಬರ್ಲಿಲ್ಲ. ನಂತರ ದೊಡ್ಡ ಬೋಟ್ ತಗೊಂಡ್ಬಂಡಿ ಆಗೂ ಬರ್ಲಿಲ್ಲ. ನಂತರ ಹೆಲಿಕಾಪ್ಟರ್ ತಗೊಂಡ್ಬಂಡಿ ಆಗೂ ಬರ್ಲಿಲ್ಲ. ನಾ ಏನ್ ಮಾಡಪ್ಪ ದೋಸ್ತ ಅಂತ ಕೇಳಿದಂತ. ಅಂದ್ರ ಅರ್ಥ ತಿಳ್ಕೋರಿ, ದೇವರ ತಾನು ನೇರವಾಗಿ ಬಂದು ಸಹಾಯ ಮಾಡೋಂಗಿಲ್ಲ. ಏನ್ ಮಾಡ್ತಾನೆ? ಯಾರು ರೂಪದಲ್ಲಿ ಬಂದ ಸಹಾಯ ಮಾಡ್ತಾನೆ. ಇವತ್ತಿನ ಎಷ್ಟೋ ಜನ ಅಲ್ಲೆಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾರೆ. ಅವ್ರಿಗೆ ಕೊಟ್ಟಿರ್ಬೋದಾಗಿತ್ತು. ಅವ್ರ ಯಾಕೆ ಕುಂತಿಲ್ಲ? ದೇವ್ರ ಅವ್ರಿಗೆ ಅವಕಾಶ ಕೊಟ್ಟಲ್ಲ, ನಿಮ್ಗೆ ಅಷ್ಟೇ ಅವಕಾಶ ಕೊಟ್ಟಾನ. ಅದಕ್ಕೆ ನೀವು ನೆಟ್ಟ ಬಂದಿಂದ ಕರ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡೋಣ, ನಿಮ್ಮನ್ನು ಬೆಳೆಸ್ಬೇಕಂತ ವಿಚಾರ ಮಾಡೋಣ. ದೇವ್ರ ಗಳಿಸ್ಯಾನು ನಮ್ಮನ್ನ ಅಂತ ತಿಳ್ಕೊಂಡ ಕೆಲಸ ಮಾಡಿ ಸಕ್ಸಸ್ ಆಗ್ತೀವಿ. ಇಲ್ಲಪ್ಪ ದೇವರ ಬಂದ ಕಾಪಾಡ್ತಂತಂದ್ರ ಲಾಸ್ಟಿಗೆ ಏನಾಗ್ತದೆ? ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಗಿರೀಶ್ ಸಾಹೇಬರಿಗೆ. ಸಾಕಷ್ಟು ಉದಾಹರಣೆ ಮೂಲಕವಾಗಿ ಎಲ್ಲರನ್ನು ಎಚ್ಚರ ಮಾಡಿಬಿಟ್ರು. ಅವ್ರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತ ಮಾಡಬೇಕು. ಈಗ ಕಿಸ್ಮೆ ಕಿತ್ನಾ ಹೈ ದಮ್ ದೇಖೆಂಗೆ ಅಭಿ ಹಮ್ ಅನ್ನುವಂತ ಕಾರ್ಯಕ್ರಮ ಸ್ಟಾರ್ಟ್ ಆಗೋದೈತಿ. ಎಲ್ಲರೂ ರೆಡಿ ಆಗಿರ್ರಿ. ಎಲ್ಲರೂ ರೆಡಿ ಆಗಿರಿ. ಎಲ್ಲರೂ ರೆಡಿ ಆಗಿರಿ. ಎಲ್ಲರೂ ರೆಡಿ. ಓಕೆ, ಈಗ ಪ್ರತಿಯೊಬ್ರು ಲೀಡರ್ಸ್ ಏನಪ್ಪಾ ಅಂತಂದ್ರ ನಮ್ಮ ಪ್ರಶಾಂತ್ ಯರಗುದ್ರಿ ಸರ್. ಮುಂದೊಂದು ಚೇರ್ ತಗೋರಿ ಸರ್. ಒಂದ್ ಚೇರ್ ಕೊಡ್ರಿ. ಒಂದ್ ಚೇರ್ ಮುಂದ್ ಮಾಡೋದಿದ್ದ ನೋಡ್ರಿ. ಓಕೆ, ನೀವು ಅಲ್ಲಿ ಕೊಡ್ಬೇಡ್ರಿ. ಅಲ್ಲಿ ಹೋಗಿ ಸನ್ಮಾನ ಮಾಡೋರ್ದ ಅಲ್ಲಿ ಹೋಗ್ರಿ. ಅಲ್ಲಿ ಹೋಗ್ರಿ ನೀವು. ಈಗ ಈ ಕಿಸ್ಮೆ ಕಿತ್ನಾ ಹೈ ದಮ್ ದೇಖೆಂಗೆ ಅಭಿ ಹಮ್ ಅನ್ನುವಂತ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ನಮ್ಮ ಪ್ರಶಾಂತ್ ಯರಗುದ್ರಿ ಸರ್ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಪ್ರಶಾಂತ್ ಯರಗುದ್ರಿ ಸರ್. Happy morning, sir. Happy morning. Happy morning. ಮೊದಲಿಗೆ ನನ್ನ ಆರಾಧ್ಯ ದೇವ ಶ್ರೀ ಹಾಲಸಿದ್ದೇಶ್ವರನನ್ನು ಮಂಡಲ ಸ್ಮರಿಸಿಕೊಂಡು, ಹಾಗೆ ವೇದಿಕೆ ಮೇಲೆ ಆಶೀರ್ವಾದ ಅಂತ ಕಂಪನಿಯ MD ಆದಂತ ಗಿರೀಶ್ ಅಬ್ದುಲ್ ಸರ್ ಅವರಿಗೆ ನಮಸ್ಕರಿಸುತ್ತಾ, ಹಾಗೆ ಎಲ್ಲ ಸೀನಿಯರ್ಸ್ ಅವರಿಗೆ ನಮಸ್ಕರಿಸುತ್ತಾ, ನಿಮಗೂ ಕೂಡ ಎಲ್ಲ ಟೀಮ್ ಲೀಡರ್ಸ್ ಕೂಡ ನಮಸ್ಕಾರವನ್ನು ಕೇಳ್ತೇನೆ. ಸನ್ಮಾನ ಕಾರ್ಯಕ್ರಮ ನಡೆಸಬೇಕಾಗಿದೆ. ಈಗ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸುವ ಗ್ರೇಟ್ ಲೀಡರ್ ಆದಂತಹ ನಾರಾಯಣ್ ಧರ್ಮಟಿ ಸರ್, ಮೋಸ್ಟ್ ವೆಲ್ಕಮ್ ನಾರಾಯಣ್ ಧರ್ಮಟಿ ಸರ್. ಇವರಿಗೆ MD ಸರ್ ಸನ್ಮಾನ ಮಾಡಬೇಕು.
ಚಪ್ಪಾಳೆ, ಜೋರಾದ ಚಪ್ಪಾಳೆ ಅವರಿಗೆ. ಚಪ್ಪಾಳೆ, ಜೋರಾದ ಚಪ್ಪಾಳೆ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಚಪ್ಪಾಳೆ, ಜೋರಾದ ಚಪ್ಪಾಳೆ, ಚಪ್ಪಾಳೆ, ಚಪ್ಪಾಳೆ ಇರ್ಬಾರ್ದು. ಚಪ್ಪಾಳೆ, ಚಪ್ಪಾಳೆ. ಧನ್ಯವಾದಗಳು. ಅದೇ ರೀತಿಯಾಗಿ ಗ್ರೇಟ್ ಲೀಡರ್ ಅಂತ ಶ್ಯಾಮೂರ್ ಮಕ್ಕಂತ ವೇದಿಕೆ ಮುಂದೆ ಬರಬೇಕಾಗಿರುವಂತೆ ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆಯಾಗಿ ಸ್ವಾಗತಿಸೋಣ. ಚಪ್ಪಾಳೆ, ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ, ಚಪ್ಪಾಳೆ, ಚಪ್ಪಾಳೆ. ಧನ್ಯವಾದಗಳು. ಅದೇ ರೀತಿಯಾಗಿ ವಿನಾಯಕ್ ಸರ್ ಅವರು ವೇದಿಕೆ ಮುಂದೆ ಬರಬೇಕು. ಜೋರಾದ ಚಪ್ಪಾಳೆಗೆ ಸ್ವಾಗತಿಸೋಣ. ಚಪ್ಪಾಳೆ, ಚಪ್ಪಾಳೆ, ಜೋರಾದ ಚಪ್ಪಾಳೆ. ಚಪ್ಪಾಳೆ, ಜೋರಾದ ಚಪ್ಪಾಳೆ. ಅದೇ ರೀತಿಯಾಗಿ ಶೇಖರ್ ಸರ್ ಅವರು ವೇದಿಕೆ ಗ್ರೇಟ್ ನೀಡುವಂತಹ ಶೇಖರ್ ಸರ್ ಅವರು ದಯವಿಟ್ಟು ವೇದಿಕೆ ಮಾಡಬೇಕು. ಶೇಖರ್ ಸರ್, ಜೋರಾದ ಚಪ್ಪಾಳೆಯೊಂದಿಗೆ ಚಪ್ಪಾಳೆ, 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 ಚಪ್ಪಾಳೆ. ಜೋರಾದ ಚಪ್ಪಾಳೆ. ಮುಂದಿನ ಸುರೇಶ್ ಜಕ್ಕನಾವ್ ಸರ್ ಜೋರಾದ ಚಪ್ಪಾಳೆ ಸ್ವಾಗತಿಸೋಣ. ಜೋರಾದ ಚಪ್ಪಾಳೆ. ಚಪ್ಪಾಳೆ, ಧನ್ಯವಾದಗಳು. ಪಟ್ಟಣ ಜಡ್ಜಿ ಸರ್ ಉಮೇಶ್ ಪಟ್ಟಣ ಜಡ್ಜಿ ಸರ್ ಜೋರಾದ ಚಪ್ಪಾಳೆ, ಚಪ್ಪಾಳೆ. ಜೋರಾದ ಚಪ್ಪಾಳೆ. ಚಪ್ಪಾಳೆ, ಜೋರಾದ ಚಪ್ಪಾಳೆಯೊಂದಿಗೆ
ಮುಂದಿನ ಲಕ್ಕಪ್ಪ ಮಲಗಾವಿ. ಮುಂದಿನ ನೇಮ್ ಮಲಗಾವಿ ಸರ್. ಜೋರಾದ ಚಪ್ಪಾಳೆ ಅವರಿಗೆ. ಯಲ್ಲಪ್ಪ ಕಬಿ ಸರ್ ಮುಂದಿನ ತಯಾರಿ. ಜೋರಾದ ಚಪ್ಪಾಳೆ ಚಪ್ಪಾಳೆ ಮತ್ತು ಚಪ್ಪಾಳೆ ಸರ್. ಜೋರಾದ ಚಪ್ಪಾಳೆ ಅವರಿಗೆ. ಯಲ್ಲಪ್ಪ ಕಬಿ ಸರ್. ಜೋರಾದ ಚಪ್ಪಾಳೆ ಜೋರಾದ ಚಪ್ಪಾಳೆ ಚಪ್ಪಾಳೆ ಬರಲಿ ಚಪ್ಪಾಳೆ. ಸಂಜು ಆನೆಗಿರಿ ಸರ್ ಮುಂದಿನ ತಯಾರಿ. ಜೋರಾದ ಚಪ್ಪಾಳೆ ಸರ್. ಜೋರಾದ ಚಪ್ಪಾಳೆ ಬರಲಿ ಸರ್. ಚಪ್ಪಾಳೆ ಚಪ್ಪಾಳೆ ಜೋರಾದ ಚಪ್ಪಾಳೆ. ಮುಂದಿನ ತಯಾರಿ ಚಂದ್ರಕಾಂತ್ ಮುತ್ತಾಬರಿ ಸರ್ ವೇದಿಕೆ ಬರಬೇಕು. ಜೋರಾದ ಚಪ್ಪಾಳೆ ಸರ್. ಜೋರಾದ ಚಪ್ಪಾಳೆ. ಜೋರಾದ ಚಪ್ಪಾಳೆ ಸರ್. ಜೋರಾದ ಚಪ್ಪಾಳೆ ಬರಲಿ. ಮುಂದಿನ ತಯಾರಿ ಬಶೀರ್ ಮುಜಾವರ್ ಸರ್. ಜೋರಾದ ಚಪ್ಪಾಳೆ. ಎಲ್ಲರೂ ರೆಡಿ ಆಗ್ರಿ. ಸಲ್ಮಾನ್ ಗುಲ್ಲಾ ಸರ್ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಜೋರಾದ ಚಪ್ಪಾಳೆ ಸಲ್ಮಾನ್ ಗುಲ್ಲಾ ಪ್ಲೀಸ್ ವೆಲ್ಕಮ್ ಮಾಡ್ತಾರೆ. ಚಪ್ಪಾಳೆ ಜೋರಾದ ಚಪ್ಪಾಳೆ. ನೆಕ್ಸ್ಟ್ ಖುಷಿ ಮುಜಾವರ್ ಜೋರಾದ ಚಪ್ಪಾಳೆ. ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಚಪ್ಪಾಳೆ ನೀವು ಅವ್ರಿಗೆ ತಗಲಿಲ್ಲ ಅಂದ್ರೆ ನೀವು ಅವ್ರ ತಗಲಿ. ಚಪ್ಪಾಳೆ ತಗಲಿ ಜಲ್ದಿ. ಋಷಿಕೇಶ್ ಮಶ್ಕಿ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಪ್ಲೀಸ್ ವೆಲ್ಕಮ್ ಋಷಿಕೇಶ್ ಮಶ್ಕಿ. ನೀವು ಬಂದು ಹೋಗ್ರಿ. ಅವ್ರು ಬಂದಿಲ್ಲ ಪಂಚಾಯತಿ ಬರ್ ಋಷಿಕೇಶ್ ಮಶ್ಕಿ. ಜೋರಾದ ಚಪ್ಪಾಳೆ ಅರುಣ್ ಪಾಟೀಲ್ ಸರ್. ನೆಕ್ಸ್ಟ್ ಜೋರಾದ ಚಪ್ಪಾಳೆ ಮುಖಾಂತರ ಅರುಣ್ ಪಾಟೀಲ್ ಅವರನ್ನು ಸ್ವಾಗತ ಮಾಡಿ. ಜೋರಾದ ಚಪ್ಪಾಳೆ. ಜೋರಾದ ಚಪ್ಪಾಳೆ. ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಹುಲುಗಬಾಳೆ ಅರುಣ್ ಪಾಟೀಲ್. ಪಾಟೀಲ್. ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಚಪ್ಪಾಳೆ ನೀಡಬಾರ್ದ್ರಿ. ಪ್ರತಿಯೊಬ್ಬರು ನೀವು ಲೀಡರ್ಸ್ ಅಲ್ಲಿ ಜೋರಾದ ಚಪ್ಪಾಳೆ. ಬಂದರ್ಗಿ ನೆಕ್ಸ್ಟ್ ಅರುಣ್ ಗೌಡ ಪಾಟೀಲ್ಗೆ ಚಪ್ಪಾಳೆ. ಚಪ್ಪಾಳೆ. ನೆಕ್ಸ್ಟ್ ಅಜಿತ್ ಬಂದರ್ಗಿ ಬಂದರ್ಗಿ. ಅಜಿತ್ ಸರ್ ಎಲ್ಲವ ಪಡ್ಸಲ್ಗಿ. ನೆಕ್ಸ್ಟ್ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಎಲ್ಲವ ಪಡ್ಸಲ್ಗಿ. ಶ್ರೀಮತಿ ಎಲ್ಲವ ಪಡ್ಸಲ್ಗಿ ಅವರಿಗೆ ಚಪ್ಪಾಳೆಗಳು. ಜೋರಾದ ಚಪ್ಪಾಳೆ ರೀ. ನೀವು ಚಪ್ಪಾಳೆ ಅವ್ರು ನಿಮಗೆ ಹೊಡಿತಾರ್ರಿ. ಹೊಡೀರಿ ಸರ್. ಇಂಥ ಚಪ್ಪಾಳೆ ಹೊಡಿಲಿಕ್ಕೆ ಅಂತ ಹೊಡಿತೀರಿ. ಚಪ್ಪಾಳೆ ಸ್ವಾಗತ ಮಾಡಬೇಕು ಪ್ರತಿಯೊಬ್ಬರಿಗೂ. ಪ್ರತಿಯೊಬ್ಬರ ಸನ್ಮಾನ ಹಿಡಿಯಲಿ. ಜೋರಾದ ಚಪ್ಪಾಳೆ ಸ್ವಾಗತ ಮಾಡಿ.
ನೆಕ್ಸ್ಟ್ ಸುರೇಶ್ ಕತ್ತಿ, ಪ್ಲೀಸ್ ವೆಲ್ಕಮ್ ಸುರೇಶ್ ಕತ್ತಿ. ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಚಪ್ಪಾಳೆ ಸ್ವಾಗತ ಮಾಡಿ. ಜೋರಾದ ಚಪ್ಪಾಳೆ ಸ್ವಾಗತ ಮಾಡಿ. ಚಪ್ಪಾಳೆ. ಅದೇ ರೀತಿ ಇನ್ನೊಬ್ಬರು ಲೀಡರ್ ಆದಂತ ಅಪ್ಪಸ ಹೊಸಮನಿ ಸರ್, ಜೋರಾದ ಚಪ್ಪಾಳೆ. ಬಂದಾರೇನ್ರಿ ಅಪ್ಪಸ ಹೊಸಮನಿ. ಹುಸೇನ್ ಸಾಬ್ ಕಿರೇಗಾಂವ್, ಜೋರಾದ ಚಪ್ಪಾಳೆ. ಹುಸೇನ್ ಸಾಬ್ ಕಿರೇಗಾಂವ್. ಹುಸೇನ್ ಸಾಬ್ ಕಿರೇಗಾಂವ್. ಜೋರಾದ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಹುಸೇನ್ ಸಾಬ್ರಿಗೆ ನಮ್ಮ ಎಂ ಡಿ ಸರ್ ಅವರು, ರಾಮದೂರ್ ಸರ್ ಅವರು ಶಾಲು ಹೊದಿಸಿ ಸರ್ಟಿಫಿಕೇಟ್. ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಮಾಮಲಿಂಗ ನೆಕ್ಸ್ಟ್. ಮಾಮಲಿಂಗ ಸರ್ ಜೋರ ಬಂದಾರಿಲ್ರಿ. ಶಂಕರ್ ಮಡಿವಾಳ್, ಶಂಕರ್ ಮಡಿವಾಳ್, ಜೋರಾದ ಚಪ್ಪಾಳೆ ಮುಖಾಂತರ ಇವರಿಗೆ ಸ್ವಾಗತ ಮಾಡಿ. ಶಂಕರ್ ಮಡಿವಾಳ್. ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಪ್ರತಿಯೊಬ್ಬರು ಲೀಡರ್ ಚಪ್ಪಾಳೆ ಮುಖಾಂತರ ಇವರಿಗೆ ಸ್ವಾಗತ ಮಾಡಿ. ಶಂಕರ್ ಮಡಿವಾಳ್ ಸರ್ ಅವರಿಗೆ ಮಲ್ಲಪ್ಪ ದೇಸಾಯಿ, ಮಲ್ಲಪ್ಪ ದೇಸಾಯಿ ಜೋರಾದ ಚಪ್ಪಾಳೆ ಮುಖಾಂತರ ಮಲ್ಲಪ್ಪ ದೇಸಾಯಿ ಅವರಿಗೆ ಸ್ವಾಗತ ಮಾಡಿ. ಚಪ್ಪಾಳೆ ಪ್ರತಿಯೊಬ್ಬರು ಚಪ್ಪಾಳೆ ಹೊಡೆಯಿರಿ. ನಿಮಗೆ ಯಾಕಂದ್ರೆ ಹೊಡೆದಾಗ ಅವ್ರು ನೀವು ಹೊಡೆಯಿರಿ ಚಪ್ಪಾಳೆ. ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿರಿ. ಮಲ್ಲಪ್ಪ ಕೊಡ್ಲಿ, ಇವರಿಗೆ ಚಪ್ಪಾಳೆ, ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಜೋರಾದ ಚಪ್ಪಾಳೆ ಮುಖಾಂತರ. ನೆಕ್ಸ್ಟ್ ಲಕ್ಷ್ಮೀ ಧರ್ಮಟ್ಟಿ, ಇವರು ಕೂಡ ಸ್ಟೇಜ್ ಮೇಲೆ ಒಂದು ಸನ್ಮಾನ ಮಾಡ್ಕೋಬೇಕು. ಪ್ಲೀಸ್ ವೆಲ್ಕಮ್ ಲಕ್ಷ್ಮೀ ಧರ್ಮಟ್ಟಿ. ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಚಪ್ಪಾಳೆ. ಶ್ರೀಮತಿ ಲಕ್ಷ್ಮೀ ಧರ್ಮಟ್ಟಿ, ಚಪ್ಪಾಳೆ. ತಾಯಿ ಶ್ರೀಮತಿ ಲಕ್ಷ್ಮೀ ಧರ್ಮಟ್ಟಿ ಅವರಿಗೆ ನಮ್ಮ ರಾಮಗುರು ಸರ್ ಅವರು ಸರ್ಟಿಫಿಕೇಟ್ ನೀಡಿ, ಶಾಲು ಹೊದಿಸಿ, ಮೆಡಲ್ ನೀಡಿ. ಮಲ್ಲಪ್ಪ ಮಲ್ಲಪ್ಪ ಮಲಗಾವಿ, ಜೋರಾದ ಚಪ್ಪಾಳೆ ಮುಖಾಂತರ ಇವರಿಗೆ ಸ್ವಾಗತ ಮಾಡಬೇಕು. ಪ್ಲೀಸ್ ವೆಲ್ಕಮ್ ಮಲ್ಲಪ್ಪ ಮಲಗಾವಿ. ಸ್ಪೀಡ್ ಆಗಿ ಬರ್ರಿ. ಸನ್ಮಾನ್ಯ ಮಲ್ಲಪ್ಪ ಮಲಗಾವಿ ಅವರಿಗೆ ನಮ್ಮ ರಾಮದೂರ್ ಸರ್ ಅವರು ಶಾಲು ಹೊದಿಸಿ, ಸರ್ಟಿಫಿಕೇಟ್ ನೀಡಿ, ಮೆಡಲ್ ನೀಡಿ. ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಜೋರಾದ ಚಪ್ಪಾಳೆಗಳು. ಸಿರಿಲಿಂಗಯ್ಯ ಹಿರೇಮಠ್ ಬಂದ್ರೆ ಜೋರಾದ ಚಪ್ಪಾಳೆ ಮುಖಾಂತರ ಇವರಿಗೆ ಸ್ವಾಗತ ಮಾಡಿ. ಸಿರಿಲಿಂಗಯ್ಯ ಹಿರೇಮಠ್ ಅವರಿಗೆ. ಸನ್ಮಾನ್ಯ ಗಿರೀಶ್ ರಾಮದೂರ್ ಸರ್ ಅವರು ಸರ್ಟಿಫಿಕೇಟ್ ನೀಡಿ, ಶಾಲು ಹೊದಿಸಿ, ಮೆಡಲ್ ನೀಡಿ ಸನ್ಮಾನಿಸಿದ್ದಾರೆ. ಸುರೇಶ್ ಕಾಂಬ್ಳೆ, ಇವರು ಕೂಡ ಸನ್ಮಾನ ಮಾಡ್ಬೋದು. ಪ್ಲೀಸ್ ವೆಲ್ಕಮ್ ಸರ್. ತಮ್ಮ ಹೆಸರು? ಸಿದ್ಲಿಂಗ ಹಿರೇಮಠ ಅಂತ. ಪ್ರಕಾಶ್ ಹಲವಾಯಿ, ಸಿದ್ಲಿಂಗ ಇವರು ಕೂಡ ಸನ್ಮಾನ ಮಾಡ್ಕೋಬೇಕು. ಚಪ್ಪಾಳೆ ಬೆಳಕೊಡ್ರಿ, ಪಟ್ಟ ಬೆಳಕೊಡ್ರಿ. ಐದು ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡ್ರಿ. ಪ್ರಕಾಶ್ ಹಲವಾಯಿ, ಸನ್ಮಾನ್ಯ ಪ್ರಕಾಶ್ ಹಲವಾಯಿ ಸರ್ ಅವರಿಗೆ ನಮ್ಮ ಗಿರೀಶ್, ಸನ್ಮಾನ್ಯ ಗಿರೀಶ್ ರಾಮದೂರ್ ಸರ್ ಅವರು ಶಾಲು ಸರ್ಟಿಫಿಕೇಟ್ ನೀಡಿ, ಮೆಡಲ್. ಬಾಲಕೃಷ್ಣ ಮಿಂಚಿ, ನೆಕ್ಸ್ಟ್ ಬಾಲಕೃಷ್ಣ ಮಿಂಚಿ ಸರ್. ಸನ್ಮಾನ್ಯ ದುರ್ಗದ ಬಾಲಚಂದ್ರ ಮಿರ್ಚಿ ಸರ್ ಅವರಿಗೆ
ಸನ್ಮಾನ್ಯ ಗಿರೀಶ್ ರಾಮದುರ್ಗ ಸರ್ ಅವರು ಶಾಲ್ ಹೊರಿಸಿ ಮೆಡಲ್ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ ಅವರಿಗೆ. ಎಲ್ಲರಿಗೂ ನೆಕ್ಸ್ಟ್ ಶಿವಾನಂದ್ ತೊಗಲ್ಬಾಗಿ ಜೋರಾದ ಚಪ್ಪಾಳೆ ಇವರಿಗೆ ಶಿವಾನಂದ್ ತೊಗಲ್ಬಾಗಿ ಅವರಿಗೆ ಸ್ವಾಗತ ಮಾಡಬೇಕು. ಬಂದಾರಿಲ್ಲ ವೀರಪ್ಪ ಅಲಗೂರ್ ಇವರಿಗೂ ಕೂಡ ಏನಪ್ಪ ಅಂತಂದ್ರೆ ಸನ್ಮಾನ ಮಾಡಿ. ಪ್ಲೀಸ್ ವೆಲ್ಕಮ್ ವೀರಪ್ಪ ಅಲಗೂರ್. ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಸನ್ಮಾನ್ಯ ವೀರಪ್ಪ ಹಾಲ್ಗೂರ್ ಅವರಿಗೆ ನಮ್ಮ ಸನ್ಮಾನ್ಯ ಗಿರೀಶ್ ರಾಮದುರ್ಗ ಸರ್ ಅವರು ಶಾಲ್ ಹೊರಿಸಿ ಒಂದು ಮೆಡಲ್ ನೀಡಿ ಸರ್ಟಿಫಿಕೇಟ್ ನೀಡಿ ಗೌರವಿಸಿದ್ದಾರೆ. ಅದೇ ರೀತಿ ಚಪ್ಪಾಳೆ. ಸುರೇಶ್ ಕೋರಿ ಇವರು ಕೂಡ ಸ್ಟೇಜ್ ಮೇಲೆ ಒಂದು ಸನ್ಮಾನ ಮಾಡಬೇಕು. ಪ್ಲೀಸ್ ವೆಲ್ಕಮ್ ಸುರೇಶ್ ಕೋರಿ. ಜೋರಾದ ಚಪ್ಪಾಳೆ ಮುಖಾಂತರ ಇವರಿಗೆ ಸ್ವಾಗತ ಮಾಡಬೇಕು. ಸುರೇಶ್ ಕೋರಿ ಕೋರಿ ಸನ್ಮಾನ್ಯ ಸುರೇಶ್ ಬೇಡ ಅವರಿಗೆ ನಮ್ಮ MD ಸಾಹೇಬರು ಸನ್ಮಾನ್ಯ ಗಿರೀಶ್ ರಾಮದುರ್ಗ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಬೇಕು. ಚಪ್ಪಾಳೆ ಚಪ್ಪಾಳೆ ನೆಟ್ವರ್ಕ್ ಲೀಡರ್ ಚಪ್ಪಾಳೆ. ಶಿವಪುತ್ರ ಕುರ್ಬರ್ ಇವರು ಕೂಡ ಸ್ಟೇಜ್ ಮೇಲೆ ಒಂದು ಸನ್ಮಾನ ಮಾಡಬೇಕು. ಪ್ಲೀಸ್ ವೆಲ್ಕಮ್. ಜೋರಾದ ಚಪ್ಪಾಳೆ. ನಮ್ಮ ಹಾಸನ ತಾಲೂಕಿನ ಸುಪುತ್ರ ಕುರುಬರ್ ಅಥವಾ ಪೂಜಾರಿ ಸುಪುತ್ರ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ಪ್ರತಿಯೊಬ್ಬರು ಲೀಡರ್ಗೆ ಹುಮ್ಮಸ್ ತುಂಬ್ರಿ. ನೀವು ಹೋಗಬೇಡ್ರಿ, ಜೋಶಾಗಿರಬೇಕು. ಚಪ್ಪಾಳೆ. ಸನ್ಮಾನ್ಯ ರಾಮದುರ್ಗ ಸರ್ ಅವರು ಜೋರಾದ ಚಪ್ಪಾಳೆ. ಮೆಡಲ್ ನೀಡಿ ಸರ್ಟಿಫಿಕೇಟ್ ನೀಡಿ ಗೌರವಿಸಿದ್ದಾರೆ. ಹನುಮಂತ್ ರಂಜನ್ಗಿ ಜೋರಾದ ಚಪ್ಪಾಳೆ. ಇವರಿಗೆ ಕೂಡ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಬೇಕು. ಚಪ್ಪಾಳೆ. ಜೋರಾದ ಚಪ್ಪಾಳೆಗಳು. ಸನ್ಮಾನ್ಯ ಹನುಮಂತ ರಂಜನಿಗೆ ಅವರಿಗೆ ನಮ್ಮ ಸನ್ಮಾನ್ಯ ಗಿರೀಶ್ ರಾಮದುರ್ಗ ಸರ್ ಅವರು ಸರ್ಟಿಫಿಕೇಟ್ ನೀಡಿ ಶಾಲ್ ಹೊರಿಸಿ ಮೆಡಲ್ ಹೊರಿಸಿ ಗೌರವಿಸಿದ್ದಾರೆ. ರಮೇಶ್ ಗಣೇಶ್ ಇವರು ಕೂಡ ಸ್ಟೇಜ್ ಮೇಲೆ ಒಂದು ಸನ್ಮಾನ ಮಾಡಬೇಕು. ಪ್ಲೀಸ್ ವೆಲ್ಕಮ್ ರಮೇಶ್ ಗಣೇಶ್. ಜೋರಾದ ಚಪ್ಪಾಳೆ. ಸನ್ಮಾನ್ಯ ರಮೇಶ್ ಕಳಸ ಜೋರಾದ ಚಪ್ಪಾಳೆ. ನಮ್ಮ ರಾಮದುರ್ಗ ಸರ್ ಅವರು ಶಾಲ್ ಹೊರಿಸಿ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಬೇಕು. ಎಲ್ಲರೂ ಚಪ್ಪಾಳೆ ಹೊಡಿಬೇಕ್ರಿ. ಸರ್ಟಿಫಿಕೇಟ್ ನೀಡಿ ಗೌರವಿಸಿದ್ದಾರೆ. ನೆಕ್ಸ್ಟ್ ವೆಂಕಪ್ಪ ಈರಣ್ಣ ಅವರು ಜೋರಾದ ಚಪ್ಪಾಳೆ. ಇವರು ಕೂಡ ಸ್ಟೇಜ್ ಮೇಲೆ ಒಂದು ಸನ್ಮಾನ ಮಾಡಬೇಕು. ಪರಶುರಾಮ್ ಮಧವ ಪರಶುರಾಮ್ ಸರ್ ಬಂದಾರಿಲ್ಲ ಪರಶುರಾಮ್ ಸರ್. ಚಪ್ಪಾಳೆ ಮುಖಾಂತರ ಮಾಡಬೇಕು ಪರಶುರಾಮ್ ಸರ್ಗೆ. ಪರಶುರಾಮ್ ಸರ್ ಅವರಿಗೆ ಸನ್ಮಾನ್ಯ ನಮ್ಮ ರಾಮದುರ್ಗ ಸರ್ ಅವರು ಶಾಲ್ ಹೊರಿಸಿ ಮೆಡಲ್ ಹಾಕಿ ಸರ್ಟಿಫಿಕೇಟ್ ನೀಡಿ ಗೌರವಿಸಿದ್ದಾರೆ. ಅವರಿಗೆ ಎಲ್ಲರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ನೆಕ್ಸ್ಟ್ ಶಿವಪುರ್ ಇವರು ಕೂಡ ಸ್ಟೇಜ್ ಮೇಲೆ ಒಂದು ಸನ್ಮಾನ ಮಾಡಬೇಕು. ಪ್ಲೀಸ್ ವೆಲ್ಕಮ್ ಶಿವರಾಜ್ ಶಿವಪುರ್. ಶಿವರಾಜ್ ಶಿವಾಪುರ್ ಅವರಿಗೆ ಶಿವರಾಜ್ ಶಿವಪುರ್ ಅವರು ಶಿವರಾಜ್ ಶಿವಾಪುರ್ ಅವರಿಗೆ ಸನ್ಮಾನ್ಯ ರಾಮದುರ್ಗ ಸರ್ ಅವರು ಮೆಡಲ್ ಹಾಕಿ ಶಾಲ್ ಹೊರಿಸಿ ಸರ್ಟಿಫಿಕೇಟ್ ನೀಡಿ ಗೌರವಗಳನ್ನು ಸಲ್ಲಿಸಿರುತ್ತಾರೆ. ಅವರು ಗೌರವಗಳನ್ನು ಸ್ವೀಕರಿಸಿರುತ್ತಾರೆ. ಅಜರುದ್ದೀನ್ ಸರ್ ಇವರು ಕೂಡ ಕೇಕಗಳನ್ನು ಸನ್ಮಾನ ಮಾಡಬೇಕು. ಪ್ಲೀಸ್ ವೆಲ್ಕಮ್ ಅಜರುದ್ದೀನ್ ಸರ್. ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಬೇಕು. ಸನ್ಮಾನ್ಯ ಅಜರುದ್ದೀನ್ ಸಣದಿ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಬೇಕು. ಅಜರುದ್ದೀನ್ ಸರ್ ಅವರಿಗೆ ನಮ್ಮ ರಾಮದುರ್ಗ ಸರ್ ಅವರು ಶಾಲ್ ಹೊರಿಸಿ ಸರ್ಟಿಫಿಕೇಟ್ ನೀಡಿ ಜೋರಾದ ಚಪ್ಪಾಳೆ. ಗೌರವಿಸಿದ್ದಾರೆ. ಜೋರಾದ ಚಪ್ಪಾಳೆಗಳು. ಇವರು ಕೂಡ ಸ್ಟೇಜ್ ಮೇಲೆ ಒಂದು ಸನ್ಮಾನ ಮಾಡಬೇಕು. ಮೇಡಮ್ ಇಲ್ಲಿ ತೊಗರ್ಬಾಗಿ ಬಂದಾರಲ್ರಿ ಬಂದಿಲ್ಲ. ಬಸಪ್ಪ ಹೊಸಮನಿ ಬಂದಾರಲ್ರಿ. ಬಸಪ್ಪ ಹೊಸಮನಿ
ಎಲ್ಲರಿಗೂ ಸನ್ಮಾನ ಆಗಿದ್ರಿ. ಯಾರು ಹೋದಾಗ್ರಲ್ಲಿ ಏನ್ ಹೆಸರು ಹೋದ ಹೆಸರೇನ್ ಹೇಳಲ್ಲ. ಸನ್ಮಾನ್ಯ ಹಿಪ್ಪರಿಗೆಯ ನಮ್ಮ ಮೈಬೂಬ್ ಸಾಬ್ ಜಮಾದಾರ್ ಸರ್ ಅವರಿಗೆ ಸನ್ಮಾನ್ಯ ಗಿರೀಶ್ ರಾಮದುರ್ ಸರ್ ಅವರು ಸರ್ಟಿಫಿಕೇಟ್ ನೀಡಿ ಶಾಲು ಹೊಲಿಸಿ ಮೆಡಲ್ ನೀಡಿ ಗೌರವಿಸಿದ್ದಾರೆ. ನಮ್ಮ ಮೈಬೂಬ್ ಸಾಬ್ ಅವರು ಗೌರವಗಳನ್ನು ಸ್ವೀಕರಿಸಿದ್ದಾರೆ. ಓಕೆ, ಎಲ್ಲರಿಗೂ ಸನ್ಮಾನ ಆದ್ರಿ? ಎಲ್ಲರಿಗೂ ಆಯ್ತಲ್ಲ? ಯಂಕರಪ್ಪ ಈರಣ್ಣವರ್ ಇವರು ಕೂಡ ಬಂದು ಸನ್ಮಾನ ಮಾಡಬೇಕು. ಪ್ಲೀಸ್ ವೆಲ್ಕಮ್ ಆಲ್ ದ ಟೈಮ್. ಯಂಕರಪ್ಪ ಈರಣ್ಣವರ್ ಕೈಲಿ ಹೇಳಿದ್ದೀರಿ. ಯಂಕರಪ್ಪ ಈರಣ್ಣವರ್ ಸನ್ಮಾನ್ಯ ವೆಂಕಪ್ಪ ವೀರಣ್ಣವರವರಿಗೆ ಸನ್ಮಾನ್ಯ ನಮ್ಮ ಗಿರೀಶ್ ರಾಮದುರ್ ಸರ್ ಅವರು ಸರ್ಟಿಫಿಕೇಟ್ ನೀಡಿ ಶಾಲ್ ಹೊಲಿಸಿ ಒಂದು ಮೆಡಲ್ ನೀಡಿ ಗೌರವಿಸಿದ್ದಾರೆ. ಅವರು ಗೌರವಗಳನ್ನು ಸ್ವೀಕರಿಸಿದ್ದಾರೆ. ಸನ್ಮಾನ್ಯ ಹೊಸಮನ್ ಸರ್ ಅವರಿಗೆ ಶಾಲ್ ಹೊಲಿಸಿ ಮೆಡಲ್ ನೀಡಿ ನಮ್ಮ ಸನ್ಮಾನ್ಯ ಗಿರೀಶ್ ರಾಮದುರ್ ಸರ್ ಅವರು ಮೈಸೂರು ಪೇಟ ಪ್ರತಿಯೊಬ್ಬರು ಚಪ್ಪಾಳೆ ನೀಡಿದ್ದಾರೆ. ಅದೇ ರೀತಿ ಹೊಸಮನ್ ಸರ್ ಅವರು ದೇಶ ಸೇವೆಯನ್ನು ಮಾಡಿ ಈ ನಮ್ಮ ವಿಶ್ವ ಪ್ರೇಮಿ ಹ್ಯಾಪಿ ಸ್ಮೈಲ್ ಕಂಪನಿಯಲ್ಲಿ ಒಂದು ಒಳ್ಳೆಯ ಶಾಪನ್ನು ಮೂಡಿಸಲಿಕ್ಕೆ ಬಂದಂತ ಆರ್ಮಿ ಆದಂತ ಯಲ್ಲಪ್ಪ ಚಂದ್ರವ್ರು ಕೂಡ ನಾನು ವೆಲ್ಕಮ್ ಮಾಡ್ತೀನಿ. ಜೋರಾದ ಚಪ್ಪಾಳೆ ಯಲ್ಲಪ್ಪ ಚಂಪೀಸರ್, ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಬೇಕು. ಚಪ್ಪಾಳೆ ನಿರ್ವಾಹಕರಿಗೆ ಟೋಪಿ ಹಾಕಿ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಜೋರ ಚಪ್ಪಾಳೆ ಟೋಪಿ. ಸನ್ಮಾನ್ಯ ಯಲ್ಲಪ್ಪ ಜಂಗಿ ಸರ್ ಅವರಿಗೆ ಶಾಲು ಹೊಲಿಸಿ ಮೆಡಲ್ ನೀಡಿ ಮೈಸೂರು ಪೇಟ ಧರಿಸಿ ಕೊಂಡು ಈಗ ರಾಜರಂತೆ ಅವರು ಕೊಟ್ಟಿದ್ದಾರೆ. ಸನ್ಮಾನ್ಯ ಗಿರೀಶ್ ರಾಮದುರ್ ಸರ್ ಅವರಿಗೆ ಸನ್ಮಾನ ನೀಡಿದ್ದಾರೆ. ನೆಕ್ಸ್ಟ್ ಇನ್ನೊಬ್ರು ಇವರು ಕೂಡ ದೇಶ ಸೇವೆಯನ್ನು ಮಾಡಿ ಈ ಕಂಪನಿಯಲ್ಲಿ ಒಂದು ದೊಡ್ಡ ಕನಸನ್ನು ಹೊಂದಿಕೊಂಡು ಬಂದಂತ ಇನ್ನೊಬ್ಬರ ಗ್ರ್ಯಾಂಡ್ ಲೀಡರ್ ಆದಂತ ನಾಗಪ್ಪ ಮುದ್ಯಾನ್ ಅವರು ಕೂಡ ಬಂದು ಅವರು ಸನ್ಮಾನ ಮಾಡ್ಕೋಬೇಕು. ಪ್ಲೀಸ್ ವೆಲ್ಕಮ್ ನಾಗಪ್ಪ ಸರ್. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತ ಮಾಡಬೇಕು. ಚಪ್ಪಾಳೆ ಇರಬಾರ್ದು. ಮಾನ್ಯ ನಾಗಪ್ಪ ಮುದ್ಯಾನ್ ಸರ್ ಅವರಿಗೆ ಶಾಲು ಹೊಲಿಸಿ ಮೆಡಲ್ ನೀಡಿ ಮತ್ತು ಮೈಸೂರು ಪೇಟ ಧರಿಸಿ ಸನ್ಮಾನ್ಯ ನಮ್ಮ ಗಿರೀಶ್ ರಾಮದುರ್ ಸರ್ ಅವರು ಸರ್ಟಿಫಿಕೇಟ್ ನೀಡಿ ಗೌರವದ ಚಪ್ಪಾಳೆಗಳು ಬರಬೇಕು. ಇನ್ನೊಬ್ರು ಅದನ್ನ ಗ್ರ್ಯಾಂಡ್ ಆದಂತ ಅಣ್ಣಾ ಸಾಬ್ ಗಿರ್ಜಿ ಸರ್ ಕೂಡ ಅವರು ಸನ್ಮಾನ ಮಾಡ್ಕೋಬೇಕು. ಪ್ಲೀಸ್ ವೆಲ್ಕಮ್ ಅಣ್ಣಾ ಸಾಬ್ ಗಿರ್ಜಿ ಅವರು. ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ. ನಮ್ಮ ಆತ್ಮೀಯ ಸನ್ಮಾನ್ಯ ಅಣ್ಣಾ ಸಾಬ್ ಮಿರ್ಜಿ ಅವರಿಗೆ ಸನ್ಮಾನ್ಯ ನಮ್ಮ ಗಿರೀಶ್ ರಾಮದುರ್ ಸರ್ ಅವರು ಶಾಲು ಹೊಲಿಸಿ ಮೆಡಲ್ ಹಾಕಿ ಸರ್ಟಿಫಿಕೇಟ್ ಮೈಸೂರು ಪೇಟ ಧರಿಸಿಕೊಂಡು ಈಗ ರಾಜರಂತೆ ಕೊಟ್ಟಿದ್ದಾರೆ. ಸನ್ಮಾನ ಸ್ವೀಕರಿಸಿ ಸನ್ಮಾನ್ಯ ಅಣ್ಣಾ ಸಾಬ್ ಮಿರ್ಜಿ ಅವರಿಗೆ ನಮ್ಮ ಆತ್ಮೀಯ ಸನ್ಮಾನ್ಯ ಅಣ್ಣಾ ಸಾಬ್ ಮಿರ್ಜಿ ಅವರು ಮೈಸೂರು ಪೇಟ ಧರಿಸಿಕೊಂಡು ಸನ್ಮಾನ ಸ್ವೀಕರಿಸಿದ್ದಾರೆ. ರಾಮದುರ್ ಸರ್ ಅವರು
ಸನ್ಮಾನ ನೀಡಿದ್ದಾರೆ. ಸನ್ಮಾನ್ಯ ರಾಜೇಂದ್ರ ಬಿಲ್ಲೂರ್ ಸರ್ ಅವರಿಗೆ ಸನ್ಮಾನ್ಯ ಗಿರೀಶ್ ರಾಮೂಲ್ ಸರ್ ಅವರು ಸನ್ಮಾನ ನೀಡಿ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿದ್ದಾರೆ. ಇನ್ನವರು ದೇಶ ಸೇವೆಯನ್ನು ಮಾಡಿ ಈ ವಿಶ್ವಪ್ರೇಮಿ ಹ್ಯಾಪಿಸಾಯಿಲ್ ಕಂಪನಿಯಲ್ಲಿ ಒಂದು ಒಳ್ಳೆಯ ಏನ್ಪಾತ್ರ ಛಾಪನ್ನು ಮೂಡಿಸಿದಂತ ಗ್ರ್ಯಾಂಡ್ ಲೀಡರ್ ಆದಂತ ಮಿಸ್ಟರ್ ಚಂದ್ರಕಾಂತ್ ಪವಾರ್ ಸರ್ ಕೂಡ ಅವರಿಗೆ ಸನ್ಮಾನ ಮಾಡ್ಕೋಬೇಕು. ಪ್ಲೀಸ್ ವೆಲ್ಕಮ್ ಸರ್ ಚಂದ್ರಕಾಂತ್ ಪವಾರ್. ಜೋರಾದ ಚಪ್ಪಾಳೆ, ಚಪ್ಪಾಳೆ, ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ. ಸನ್ಮಾನ್ಯ ಚಂದ್ರಕಾಂತ್ ಪವಾರ್ ಸರ್ ಅವರಿಗೆ ನಮ್ಮ ಸನ್ಮಾನ್ಯ ಗಿರೀಶ್ ರಾಮೂಲ್ ಕಾಲು ಹೊರಿಸಿ ಮೆಡಲ್ ನೀಡಿ ಭವ್ಯವಾದ ಒಂದು ಮಾಲಾರ್ಪಣೆ ಮಾಡಿ ಒಂದು ಮೈಸೂರು ಪೇಟ ಧರಿಸಿ ನೀಡಿ ಮೈಸೂರು ಪೇಟ ಧರಿಸಿ ಸನ್ಮಾನ್ಯರು ಹಾಜರಂತೆ ಈಗ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿ ಸರ್. ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ ಲೀಡರ್ ಆದಂತ ಭಾನುಬಿ ನದಾಫ್ ಮೇಡಮ್ ಅವರು ಕೂಡ ಬಂದು ಸನ್ಮಾನ ಮಾಡ್ಕೋಬೇಕು. ವೆಲ್ಕಮ್ ಭಾನುಬಿ ನದಾಫ್ ಮೇಡಮ್. ಸನ್ಮಾನ್ಯ ಭಾನುಬಿ ನದಾಫ್ ಮೇಡಮ್ ಅವರು ಈಗ ಸನ್ಮಾನಗೊಳ್ಳಲಿದ್ದಾರೆ. ಸನ್ಮಾನ್ಯ ನಮ್ಮ ಗಿರೀಶ್ ರಾಮೂಲ್ ಸರ್ ಅವರು ಶಾಲು ಹೊರಿಸಿ ದೈವವಾದ ಒಂದು ಮಾಲಾರ್ಪಣೆ ಮಾಡಿ ಮೈಸೂರು ಪೇಟ ತೊಡಿಸಿ ಸನ್ಮಾನ್ಯ ನಮ್ಮ ಕಂಪನಿ ಆರ್ಗನೈಸರ್ MD ಸಾಹೇಬರು ಸನ್ಮಾನ್ಯ ಗಿರೀಶ್ ರಾಮೂಲ್ ಸರ್ ಅವರು ಸರ್ಟಿಫಿಕೇಟ್ ನೀಡಿ ಮೈಸೂರು ಪೇಟ ಧರಿಸಿ ಭಾನುಬಿ ನದಾಫ್ ಅವರಿಗೆ ಸನ್ಮಾನ ನೀಡಿದ್ದಾರೆ. ಖುಷಿಯಿಂದ ಸನ್ಮಾನ ಸ್ವೀಕರಿಸಿದ್ದಾರೆ. ಸನ್ಮಾನ್ಯ ನಮ್ಮ ದುನಿಯಾ ಬಂದೇನಮಾಜ್ ಗಡೇಕರ್ ಸರ್ ಅವರಿಗೆ ಸನ್ಮಾನ್ಯ ನಮ್ಮ ಗಿರೀಶ್ ರಾಮೂಲ್ ಸರ್ ಅವರು ಶಾಲು ಹೊರಿಸಿ ಭವ್ಯ ಮಾಲಾರ್ಪಣೆ ಮಾಡಿ ಮೆಡಲ್ ತೊಡಿಸಿ ಮೈಸೂರು ಪೇಟ ತೊಡಿಸಿ ಸರ್ಟಿಫಿಕೇಟ್ ನೀಡಿ ಸನ್ಮಾನ್ಯ ಬಂದೇ ನಮಾಜ್ ಗಡೇಕರ್ ಸರ್ ಅವರು ಈಗ ಮೈಸೂರು ಒಡೆಯರಂತೆ ಕಾಣುತ್ತಿದ್ದಾರೆ. ಸನ್ಮಾನ್ಯ ನಮ್ಮ ಅಥಣಿಯ ಶ್ರೀಶೈಲ್ ಅಡಳಟ್ಟಿ ಸಾಹೇಬರಿಗೆ ಸನ್ಮಾನ್ಯ ನಮ್ಮ ಅಥಣಿಯ ಶ್ರೀಶೈಲ ಅಡಳಟ್ಟಿ ಸಾಹೇಬರಿಗೆ ಸನ್ಮಾನ್ಯ ನಮ್ಮ ಗಿರೀಶ್ ರಾಮೂಲ್ ಸರ್ ಅವರು ಸನ್ಮಾನ್ಯ ಶ್ರೀಶೈಲ ಅಡಳಟ್ಟಿ ಸಾಹೇಬರಿಗೆ ಸನ್ಮಾನ್ಯ ನಮ್ಮ ಗಿರೀಶ್ ರಾಮೂಲ್ ಸಾಹೇಬರು ಶಾಲು ಹೊಲಿಸಿ ಮೆಡಲ್ ನೀಡಿ ಈಗ ಮೈಸೂರು ರಾಜರಂತೆ ವಿರಾಜಮಾನರಾಗಿ ಕಾಣುತ್ತಿದ್ದಾರೆ ಶ್ರೀಶೈಲ ಸಾಹೇಬರು. ಇನ್ನೊಬ್ಬರು ನಮ್ಮ ಒಣ್ಣೂರು ಟೀಮಿನ ಡೈನಾಮಿಕ್ ಲೀಡರ್ ಆದಂತ ಮಲ್ಲಪ್ಪ ದೇಸಾಯಿ ಅವರು ಕೂಡ ಬಂದು ಪೇಟೆನ ಸನ್ಮಾನ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್ ವೆಲ್ಕಮ್ ಮಲ್ಲಪ್ಪ ದೇಸಾಯಿ. ಜೋರಾದ ಚಪ್ಪಾಳೆ, ಚಪ್ಪಾಳೆ ನಿಲ್ಲವರಿ, ಚಪ್ಪಾಳೆ, ಸ್ಪೀಡ್ ಸ್ಪೀಡ್ ಸ್ಪೀಡ್. ಶಾಲಾ ಪೇಟೆ ಸನ್ಮಾನ್ಯ ಮಲ್ಲಪ್ಪ ಜೋರಾದ ಚಪ್ಪಾಳೆ. ಸನ್ಮಾನ್ಯ ಗಿರೀಶ್ ರಾಮೂಲ್ ಸರ್ ಅವರಿಂದ ಜೋರಾದ ಚಪ್ಪಾಳೆ. ಶಾಲು ಹೊಲಿಸಿ ಮೆಡಲ್ ಧರಿಸಿಕೊಂಡು ಭವ್ಯವಾದ ಒಂದು ಮಾಲಾರ್ಪಣೆ ಮಾಡಿ ಮೈಸೂರು ಪೇಟ ತೊಡಿಸಿ ಸನ್ಮಾನ್ಯ ಮಲ್ಲಪ್ಪ ದೇಸಾಯಿ ಅವರಿಗೆ ಸನ್ಮಾನ್ಯ ನಮ್ಮ ಗಿರೀಶ್ ರಾಮೂಲ್ ಸರ್ ಅವರು ಸನ್ಮಾನಿಸಿದ್ದಾರೆ. ರಾಜರಂತೆ ಅವರು ಖುಷಿಯಾಗಿ ಕಾಣುತ್ತಿದ್ದಾರೆ. ಈಗ ಕೆಲವರನ್ನ ಲೀಡರ್ಸ್ ಹೆಸರು ತಗೊಂಡು ಅವರೆಲ್ಲರೂ ರೆಡಿಯಾಗಿರ್ಬೇಕು. ಮಲ್ಲಪ್ಪ ದೇಸಾಯಿ ಸರ್,
ನೀವು ತಯಾರಾಗಿರ್ಬೇಕು. ಎಲ್ಲ ತೆಗೀರಿ. ಪಟ್ನ ಮಾಡ್ಬೇಕು. ತೆಗೀರನ್ನೆಲ್ಲ ಪಟ್ನ. ಸುರೇಶ್ ಕೋರಿ ನೀವು ನಿಮ್ಮ ಜಾಗದಾಗ ರೆಡಿ ಆಗಿರ್ಬೇಕು. ರಾಜೇಂದ್ರ ಕಿತ್ತೂರ್ ಸರ್ ನೀವು ನಿಮ್ಮ ಜಾಗದಾಗ ರೆಡಿ ಆಗಿರ್ಬೇಕು. ಬಸವರಾಜ್ ಹೊಸ್ಮನಿ ಸರ್ ನೀವು ಕೂಡ ತಯಾರಿರ್ಬೇಕು. ನಂತರ ಬರ್ಬೇಕು. ಇನ್ನೊಬ್ರು ಲೀಡರ್ ಆದಂತ ಪ್ರಶಾಂತ್ ಯಲ್ಗುದ್ರಿ ಸರ್ ನೀವು ಕೂಡ ರೆಡಿ ಆಗಿರ್ಬೇಕು. ಸ್ಟೇಜ್ ಮೇಲೆ ಆಸೀನರಾದಂತ ನಮ್ಮೆಲ್ಲ ಅಜರ್ ಸರ್ ಆಗ್ಲಿ, ನಮ್ಮ ಪವಾರ್ ಸರ್ ಆಗ್ಲಿ, ನಮ್ಮ ಶಿರ್ಸನ್ ಸರ್ ಆಗ್ಲಿ, ನೆಕ್ಸ್ಟ್ ನಮ್ಮ ಏನಪ್ಪಾ ಅಂತಂದ್ರೆ ನಮ್ಮ ಮಿರ್ಜಿ ಸರ್ ಆಗ್ಲಿ, ಅವರು ಕೂಡ ತಯಾರಾಗಿರ್ಬೇಕು. ಈಗ ನಮ್ಮ ಕಂಪನಿಯ MD ಆದಂತ ಇವರಿಗೆ ಸನ್ಮಾನ ಮಾಡಲಿಕ್ಕೆ ಈ ಎಲ್ಲ ಏನ್ ಹೆಸರು ತಗೊಂಡು ಎಲ್ಲ ಲೀಡರ್ಸ್ ಸ್ಟೇಜ್ ಮೇಲೆ ಬರಬೇಕು. ಎಲ್ಲ ಟೀಮ್ನವರು ಪ್ಲೀಸ್ ವೆಲ್ಕಮ್. ತಗೋರಿ ಪ್ಲೀಸ್ ಸರ್, MD ಸರ್ ಪ್ಲೀಸ್ ಚೇರ್ ತಗೋರಿ. ಈ ಚೇರ್ ತಗೋರಿ. ಚೇರ್ ಪ್ಲೀಸ್ ವೆಲ್ಕಮ್ ಗಿರೀಶ್ ರಾಮೂರ್ ಸರ್. ನಮ್ಮ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ ಸಾಹೇಬರು ಸನ್ಮಾನ್ಯ ಗಿರೀಶ್ ರಾಮೂರ್ ಎಲ್ಲ ನಮ್ಮ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ ಎಲ್ಲ ಸದಸ್ಯರು ಕೂಡ ಅವರಿಗೆ ಈಗ ಅವರು ಸನ್ಮಾನ್ಯ ಗಿರೀಶ್ ರಾಮೂರ್ ಸರ್ ಅವರು ಈಗ ಸನ್ಮಾನವನ್ನು ಸ್ವೀಕರಿಸಿ ಮೈಸೂರಿನ ವಲಯದಂತೆ ಅವರು ಅವರಿಗೆ ರಾರಾಜಿಸುತ್ತಿದ್ದಾರೆ. ಭಾರಿ ಸುಂದರವಾಗಿ ಕಾಣ್ತಿದ್ದಾರೆ. ಭಾರಿ ಖುಷಿಯಾಗಿ ನಾವು ಆ ಖುಷಿಯನ್ನು ಅನುಭವಿಸ್ತಾ ಇದ್ದೇವೆ. ಭಾರಿ ಖುಷಿ ಸಂತೋಷ. ಎಲ್ಲ ಲೀಡರ್ಸ್ ಪ್ಲೀಸ್ ಪ್ರತಿಯೊಬ್ಬರು ಎಂಜಾಯ್ ಇಂದ ಸನ್ಮಾನ ಮಾಡ್ಕೊಂಡ್ರಿ. ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಎಲ್ಲರೂ ಖುಷಿಯಿದ್ದೀರಿ. ಎಲ್ಲರೂ ಖುಷಿಯಿದ್ದೀರಿ. ಒಮ್ಮೆ MD ಸರ್ ಚಪ್ಪಾಳೆ ಮುಖಾಂತರ ನೀವು ಖುಷಿ ತೋರಿಸ್ತಾರೆ. ಎಲ್ಲರೂ ನೀವು ಖುಷಿ ತೋರಿಸ್ರಿ. ನೀವು ಖುಷಿ ತೋರಿಸ್ರಿ. ನೀವು ಖುಷಿ ಚಪ್ಪಾಳೆ ಚಪ್ಪಾಳೆ. ಈಗ ಮೀಟಿಂಗ್ ಮುಕ್ತಾಯ ಆಯ್ತು. ಪ್ರತಿಯೊಬ್ಬರು ಏನಪ್ಪಾ ಅಂತಂದ್ರ ನೀವು ನಿಮ್ಮ ಬ್ಯಾಗ್ಗಳು ಎಲ್ಲಿ ಇರ್ತೀರಿ ಎಲ್ಲ ಈಗ ನೀವು ಎಲ್ಲರೂ ಜಲ್ದಿಯಾಗಿ ಹೋಗ್ಬೇಡ್ರಿ. ಎಲ್ಲರೂ ಇಲ್ಲಿ ಹೊರಗೆ ಇಲ್ಲೇ ಹೊರಗಡೆ ಏನಪ್ಪಾ ಎಲ್ಲರೂ ಹೊರಗಿದ್ರಿ. MD ಸರ್ ಜೊತೆ ಏನಪ್ಪಾ ಅಂತಂದ್ರೆ ಎಲ್ಲ ಲೀಡರ್ ಡೈನಾಮಿಕ್ ಲೀಡರ್ ಜೊತೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡು ಗ್ರೂಪ್ ಫೋಟೋ ಬೇಗ ನಮಗೆ ಪ್ರಮೋಷನ್ ಮಾಡಕ್ ಬೇಕು, ತೋರ್ಸಕ್ ಬೇಕು. ಹೌದಿಲ್ರಿ? ಅದಕ್ಕೆ ಎಲ್ಲರೂ ಹೋಗಕ್ ಹೋಗ್ಬೇಡ್ರಿ. ಬ್ಯಾಗು ಇಲ್ಲೇ ಇರ್ತಾವ, ಎಲ್ಲ ಇರುತ್ತೆ. ಆಮೇಲೆ ನಿಮ್ಮ ಗಾಡಿ ಒಳಗೆ ಏನಪ್ಪಾ ಅಂತ ಹೋಗಿ ಬ್ಯಾಗ್ ಇಡ್ರಿ. ನೀವೇನಪ್ಪಾ ಅಂದ್ರೆ ನಿಮ್ ಯಾವ ಗಾಡಿ ಅದ್ರಾಗ ಕೂತ್ ನಿಮ್ಮ ಊರಿಗೆ ನೀವು ಹೋಗ್ಬೋದು. ಏನಿಲ್ಲ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಈ ಒಂದು ಕಾರ್ಯಕ್ರಮ ಎಲ್ಲಿಗೆ ಮುಕ್ತಾಯಗೊಂಡು ಈಗ ನಮ್ಮ ಊರುಗಳಿಗೆ ನಾವು ತೆರಳುತ್ತಾ ಇದ್ದೇವೆ. ಭಾರಿ ಒಂದು ಸಂತೋಷದ ಕಾರ್ಯಕ್ರಮ ನೆರವೇರಿತು. ನಮ್ಮ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಾಕಷ್ಟು ನಾವು ಎಲ್ಲ ತರಬೇತಿಗಾಗಿ ಬಂದಂಥ ಆ ಒಂದು ನಮ್ಮ ನೇಚರ್ ಈಸ್ ಗಾಡ್, ನೇಚರ್ ಈಸ್ ಗುಡ್, ನೇಚರ್ ಈಸ್ ಬೆಸ್ಟ್, ನೇಚರ್ ಈಸ್ ಹೆವೆನ್. ನಮ್ಮ ಕಣ್ಮುಂದೆ ಕಾಣುವ ಸ್ವರ್ಗ, ಆ ಸ್ವರ್ಗವನ್ನು ನಾವು ಆರ್ಗ್ಯಾನಿಕ್ ಆಗಿ ಮತ್ತು ಭಾರಿ ಆರ್ಗ್ಯಾನಿಕ್ ಆಗಿ ಅಂದರೆ ಸಾವಯವ ಕೃಷಿ ಮೂಲಕ ಒಂದು ಕೃಷಿಯನ್ನು ನಾವು ಮಾಡಿ ನಮ್ಮ ದೇಶದ, ಇಡೀ ವಿಶ್ವದ, ಇಡೀ ಜಗತ್ತಿನ ಒಂದು ರೈತ ಬಾಂಧವರನ್ನು ನಾವು ಅತಿ ಉತ್ತೇಜನಗೊಳಿಸಲು ಈ ಒಂದು ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಈಗ 2 ದಿವಸಗಳ ನಾವು ಕಾರ್ಯಕ್ರಮವನ್ನು ಈಗ ನೆರವೇರಿಸಿ ಈಗ ನಮ್ಮ ಊರುಗಳಿಗೆ ಈಗ ತೆರಳುತ್ತಾ ಇದ್ದೇವೆ. ಭಾರಿ ಸಂತೋಷ, ಖುಷಿ, ಸಂಭ್ರಮವನ್ನು ಅನುಭವಿಸ್ತಾ ಇದ್ದೇವೆ. ಈಗ ನಮ್ಮ ಈ ಒಂದು ಕಾರ್ಯಕ್ರಮದ ಆರ್ಗನೈಸರ್ ಆಗಿರ್ತಕ್ಕಂಥ
ನಮ್ಮ ಅಶೋಕ್ ತತ್ರಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮ ಈ ಕಾರ್ಯಕ್ರಮ 2 ದಿನಗಳ ಕಾಲ ಸನ್ಮಾನ್ಯ ಈ ವಿಶ್ವ ಪ್ರೇಮಿ ಹ್ಯಾಪಿ ಸಾಯಿಲ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಸಾಹೇಬರು ಈಗ ನಾವು ಅವ್ರಿಗೆ ತುಂಬ ಋಣಿಯಾಗಿ ಒಂದು ನಮ್ಮ ಅಶೋಕ್ ತತ್ರಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮ ಸನ್ಮಾನ್ಯ ಗಿರೀಶ್ ರಾಮದುರ್ಗ್ ಸರ್ ಅವರಿಗೆ ನಮ್ಮ ಅತನಿಯ ಅಶೋಕ್ ತತ್ರಿ ಚಾನಲ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಅತನಿಯ ಶ್ರೀಶೈಲ್ ಅಡವಳಿಕೆ ಸನ್ಮಾನ್ಯ ಶ್ರೀಶೈಲ್ ಅಡವಳಿಕೆ ಸಾಹೇಬರಿಗೆ ಕೂಡ ಈ ಸನ್ಮಾನವನ್ನು ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಬಂದೇ ನಮಾಜ್ ಗಡೇಕರ್ ಸಾಹೇಬರಿಗೆ ಕೂಡ ನಮ್ಮ ಅತನಿಯ ಬಂದೇ ನಮಾಜ್ ಗಡೇಕರ್ ಸಾಹೇಬ್ ಅವರಿಗೆ ಕೂಡ ಒಂದು ನಮ್ಮ ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಸರ್ ಸಡದಿಯವರು ನಮ್ಮ ಸಡದಿ ಸರ್ ಅವರು ತಮ್ಮ ಹೆಸರು ಸರ್ ಅಜರುದ್ದೀನ್ ಸಡದಿ ಸಾಹೇಬರು ಕೂಡ ನಾವು ನಮ್ಮ ಅಶೋಕ್ ಅತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಕಟ್ಮರಿ ಸರಿಗೆ ಕೂಡ ನಾವು ನಮ್ಮದು ಯಾವಾಗ ನಮ್ಮ ಹಳೆಯ ದೋಸ್ತರು ಬಹಳ ಸಂಬಂಧಿಕರು ಬೀಗರು ಅವರಿಗೆ ಕೂಡ ನಾವು ಕಟ್ಮರಿ ಸರ್ ಅವರಿಗೆ ಧನ್ಯವಾದಗಳು ನಮ್ಮ ಅಶೋಕ್ ವತನಿ ಯೂಟ್ಯೂಬ್ ಚಾನಲಿಂದ ಅರ್ಪಿಸ್ತಾ ಇದ್ದೇವೆ. ಬಂದಂಥ ಎಲ್ಲರಿಗೂ ಕೂಡ ಇಲ್ಲಿ ಬಂದಂಥ 2 ದಿವಸಗಳ ಕಾಲ ಭಾರಿ ಸಂತೋಷದಿಂದ ಈಗ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿ ಸಾಕಷ್ಟು ಅನುಭವಗಳನ್ನು ಮತ್ತು ಮಾಹಿತಿಗಳನ್ನು ಪಡೆದು ನಮ್ಮ ಇನ್ನು ದೇಶದ ರೈತ ಬಾಂಧವರನ್ನು ಉತ್ತೇಜಿಸನ ಕೊಡಲು ಆ ರೈತ ಭೂಮಿಗೆ ಶಕ್ತಿ ನೀಡಲು ಭೂಮಿಗೆ ಸಾವಯವ ಗೊಬ್ಬರ ನೀಡಿ ಶಕ್ತಿ ನೀಡಲು ನಾವೆಲ್ಲರೂ ಇಲ್ಲಿ ಕೂಡಿದ್ದೆವು. ಈಗ ಬಹಳ ಸಂತೋಷದ ಸಮಯ. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಅದಕ್ಕೆ ಈ ಕಾರ್ಯಕ್ರಮ ಇಲ್ಲಿ ವಿರಮಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿವರೆಗೆ ವೀಕ್ಷಕರೇ ತಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಕಾಣೋಣ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನನ್ನ ಬಾಂಧವರೇ ಎಲ್ಲರೂ ಮತ್ತು ನಾವು ಸೇರೋಣ ಅಂತ ಹೇಳ್ತೆ ಇಲ್ಲಿಗೆ ನನ್ನ ಮಾತುಗಳನ್ನು ವಿರಾಮಗೊಳಿಸುತ್ತೇನೆ. ನಮಸ್ಕಾರಗಳು.